ಕೇವಲಂ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನಸದೃಶ್ಯಂ ಸದ್ಗುರುಂ ತ್ವಂ ನಮಾಮಿ. ಯೋಗದ ಅಧ್ವರ್ಯವು ಜಗತ್ತಿಗೆ ಯೋಗದ ಜ್ಞಾನವನ್ನು ಕೊಟ್ಟಂಥ ಮಹಾಮಣಿ ಪತಂಜಲಿ ಗುರುಗಳ ಆಧಾರವಿಂದಗಳಲ್ಲಿ ಪಡೆದುಬಿಟ್ಟು ನನ್ನ ದೇಶ, ನನ್ನ ಧರ್ಮ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥ ಕಾಲ ಇದೆ ಈಗ ಸದ್ಯಕ್ಕೆ. ಯಾಕಂದರೆ ಜಗತ್ತಿಗೆ ಏನು ಕೊಟ್ಟಿಲ್ಲ ನನ್ನ ದೇಶ. ಭಾರತ ದೇಶ ಜಗತ್ತಿಗೆ ಕೊಟ್ಟಂಥ ಕೊಡುಗೆ ಅಪಾರ. ಆದರೆ ನಮ್ಮದು ಭಾರತೀಯ ಪದ್ಧತಿ ಏನದಪ್ಪ ಅಂತಂದ್ರೆ ಗೋಪ್ಯವಾಗಿಟ್ಕೊಳ್ಳೋದು, ತಮ್ಮನ್ನು ತಾವು ಎಕ್ಸ್ಪೋಸ್ ಮಾಡಿಕೊಳ್ಳದೇ ಇರೋದು. ಎಕ್ಸ್ಪೋಸ್ ಮಾಡಿಕೊಳ್ಳಿಲ್ಲ ಇವರು. ಯಾರಿಗೂ ಕಡಿಮೆ ಇರದಷ್ಟು ಜ್ಞಾನ ಪ್ರಪಂಚಕ್ಕೆ ಕೊಟ್ಟಾರ. ಆದ್ರೆ ಡಾಮ್ ಡಾಮ್ ಡಂಗ್ರ ಹೊಡ್ಕೊಂಡು ಅವರು ಇಷ್ಟಿತ್ತು ಇಷ್ಟು ಮಾಡಿದರು, ನಮ್ಮಲ್ಲಿ ಇಷ್ಟದ ಈಟು ಹೇಳಿಲ್ಲ. ಅಂಥದ್ದೊಂದು ಕಾಲ. ಪಾಶ್ಚಾತ್ಯ ಜಗತ್ತೇನದಲ್ಲ, ಪಾಶ್ಚಿಮಾತ್ಯ ಜಗತ್ತು ಸ್ವಲ್ಪ ಕೊಡ್ತು, ಬೊಂಬೈಫೈ ಮಾಡ್ತದನ, ಬೊಂಬಡಿಫೈ ಮಾಡ್ತದ, ಮ್ಯಾಗ್ನಿಫೈಯಿಂಗ್ ಮಾಡ್ತದನ. ಬಟ್ ನಮ್ಮ ದೇಶ ಕೊಟ್ಟದ್ದು ಕಡಿಮೆ ಏನಿಲ್ಲ. ಹಾಗೆ ನನ್ನ ದೇಶ ಕೊಟ್ಟದ್ದು ಯೋಗ, ಆಧ್ಯಾತ್ಮ ಮತ್ತು ಆಯುರ್ವೇದ. ಯೋಗ, ಅಧ್ಯಾತ್ಮ, ಆಯುರ್ವೇದ ಇವು ಒಂದಕ್ಕೊಂದು ಟ್ರ್ಯಾಂಗ್ಯುಲರ್. ಈ ಹೆಂಗೆ ಪಿರಮಿಡ್ ಇದು ಟ್ರ್ಯಾಂಗ್ಯುಲರ್ ಸಿಸ್ಟಮ್ ಇತ್ತು. ನಾವು ಪದೇ ಪದೇ ಒಂದು ಕಡೆ ಯೋಗ ಇರ್ತದ, ಅದಕ್ಕೆ ಅಟ್ಯಾಚ್ ಆಗಿ ಆಯುರ್ವೇದ. ಒಂದು ಕಡೆ ಇಲ್ಲಿ ಆಯುರ್ವೇದ ಇರ್ತದ್ರೆ ಅಲ್ಲಿ ಯೋಗ. ಇವೆರಡೂ ಕೂಡ ಆಧ್ಯಾತ್ಮ ಟ್ರ್ಯಾಂಗ್ಯುಲರ್ ಸಿಸ್ಟಮ್. ಒಂದು ಕಡೆ ಯೋಗ, ಆಯುರ್ವೇದ, ಆಯುರ್ವೇದ, ಯೋಗ ಅಂತ ತಿಳ್ಕೊಳ್ಳಿ. ಇದು ಹೋಗಿ ಆಧ್ಯಾತ್ಮ ಅಟ್ರಾಕ್ಷನ್. ನೀವು ಹೆಂಗೆ ಬಂದಿರೋದು ಗೊತ್ತಿಲ್ಲ. ಈ ಆಯುರ್ವೇದ ಹೆಚ್ಚು ಜನ ಸ್ಟೂಡೆಂಟು BAMS ಬರೋಕ್ಕಿಂತ ಪೂರ್ವದೊಳಗೆ ಒಂದು ಪ್ರಯತ್ನ ಮಾಡ್ತೀರಿ. ಏನಲ್ಲ, MBBSಗೆ ಪ್ರಯತ್ನ ಮಾಡಿ ಫೇಲ್ಯೂರ್ ಆಗಿ BE ಪ್ರಯತ್ನ ಮಾಡ್ತೀರಿ. ನೆಟ್ ಸೆಟ್ ಮಾಡಿ ಕಡಿಮೆ ಬರ್ತಾವ. ಇರ್ಬಿಡೋದು ಆಯುರ್ವೇದ ಕಲಿತ ಡಾಕ್ಟರ್ ಹೇಗೆ ಮಾಡ್ತಾ ಬರುತ್ತೆ. ಹೆಂಗೂ ಡಾಕ್ಟರ್ ಆಗೋಗಾಯ್ತು. ಮೆಡಿಕಲ್ ಅದು MBBS ಆದರೂ ಡಾಕ್ಟರ್, ಇದು ಡಾಕ್ಟರ್ ಅಲ್ಲ. ಈಜಿ ಇದು. ಅಲ್ಲಿ 80 ಲಕ್ಷ ಖರ್ಚು ಮಾಡಿ, ಕೋಟಿ ಗಟ್ಟಲೆ ಖರ್ಚು ಮಾಡ್ತಿಂತ ಇಲ್ಲಿ ಬರೀ ಒಂದು 20-30 ಲಕ್ಷ ಕೊಟ್ಟಲ್ಲ. ಈಜಿ ಕೊಡಿ. ಒಂದು ಈ ಜಗತ್ತು ಪೃಥ್ವಿಗೋಲದ ಒಂದು ಕ್ಷಣ ನಿಲ್ಲೋದಿಲ್ಲ, ಒಂದು ಕ್ಷಣ ನಿಲ್ಲೋದಿಲ್ಲ, ತಿರುಗ್ತಾನೆ ಇರ್ತದೆ. ಭೂಮಿ ಗತಿಶೀಲದ ತಿರುಗ್ತಾನೆ ಇದೆ. ಒಂದಿಷ್ಟು ಅಕ್ಷಾಂಶ ರೇಖಾಂಶಗಳ ಮೇಲೆ, ಒಂದಿಷ್ಟು ಕೋನಗದ ಮೇಲೆ ಸೀದಾ ತಿರುವುದಿಲ್ಲದು, ಹೀಗೆ ತಿರುವುದಿಲ್ಲದು, ಸ್ವಲ್ಪ ಇಷ್ಟು ವಾಲೆ ತರ. ಸೂರ್ಯನ ಕಡೆಗೆ ಒಂದಿಷ್ಟು ವಾಲಿ ತನ್ನ ಸುತ್ತಲೂ ತಿರುಗ್ತಾ ಸೂರ್ಯನ ಸುತ್ತಲೂ ತಿರುಗ್ತದೆ. ಇದು ಸಂಕೇತ. ನಿಮಗೆ ಎಷ್ಟೋ ಮಂದಿ ಪ್ರಶ್ನೆ ಬಂದಿರಲಿಕ್ಕಿಲ್ಲ. ಪೃಥ್ವಿ ತಿರುಗ್ತದಂತಾರ, ತಾವೇ ತಿರುಗುವಲ್ಲಿ ತಿರುಗಿದ ಗೊತ್ತಾಗತ್ತೆ ನಿಮಗೆ. ಹೀಗೆ ತಿರುಗಿದ್ರೆ ಇದು ಬಂತಪ್ಪ, ಎಲ್ಲೈತಿ ಅದೇ ನೀಡಿ ಆಕಾಶ. ಮತ್ತು ತಿರುಗಿದ್ರೆ ಬೀಳಬೇಕಾಗಿತ್ತಲ್ಲ, ಹುಚ್ಚು ಪ್ರಶ್ನೆಗಳು ಬರ್ತಾವೆ. ಹೀಗೆ ತಿರುಗ್ತಿದ್ರಪ್ಪ ಮುಂದೆ ಮೇಲೆ ಆಗೋದಿಲ್ಲ, ನಮ್ಗೆ ಗೊತ್ತಾಗುತ್ತೆ. ಮ್ಯಾಗಿನ ಬೀಳಬೇಕು. ನಮಗೆ ತಿಳಿದಿದ್ದು ಸಾಕಷ್ಟು ಅದಾವೆ.
ನಮಗೆ ತಿಳಿದಿದ್ದು ಸಾಕಷ್ಟು ಅದ. ನೀವೆಲ್ಲರೂ ಈಗ ಭಾಳ ಜಾಣರಿದ್ದೀರಿ, ಭಾಳ ಜಾಣರಿದ್ದೀರಿ. ಮೊದಲಿಗೆ ಈಗ ಕಂಪೇರ್ ಮಾಡಿದ್ರೆ ಭಾಳ ಜಾಣರಿದ್ದೀರಿ. ಮಾನಸಿಕವಾಗಿ ಭಾಳ ಜಾಣರಿದ್ದೀರಿ, ದೈಹಿಕವಾಗಿ ದುರ್ಬಲರಿದ್ದೀರಿ. ಜಸ್ಟ್ ನಿಮಗೆ 22-23 ವಯಸ್ಸಿನವ್ರು ಎಲ್ಲರೂ. ಹೌದಾ? ಹೆಂಗಿರ್ಬೇಕಾಗಿತ್ತು? ನಾ ಪದೇ ಕೇಳ್ತೀನಿ ಏನಪ್ಪ BMS ಅಂದ್ರೆ ಏನು ಅಂತ ಕೇಳ್ತೀನಿ. ಪ್ರತಿಯೊಬ್ಬರು ಕೇಳ್ತೀನಿ ನಾನು. BSc ಅಂದ್ರೆ ಏನು, BCom ಅಂದ್ರೆ ಏನು ಅಂತ ಕೇಳ್ತೀನಿ ನಾನು. ಏನು ಹಾಗಾದ್ರೆ BMS ಅಂದ್ರೆ ಏನು? ಹಾಂ, ಬ್ಯಾಚುಲರ್ ಮುಂದೆ. ಹಾಂ, ಆಯ್ತಾ? ವಾಟ್ ಈಸ್ ದ ಮೀನಿಂಗ್ ಆಫ್ ಬ್ಯಾಚುಲರ್? BMS ಅದು ವ್ಯಾಖ್ಯಾನ ಕೊಡಿ. ಹೌದಾ? ಬ್ಯಾಚುಲರ್ ಇನ್ ಮೆಡಿಕಲ್ ಏನೇನು ಬಂದಿದೆ, ಆಯುರ್ವೇದಿಕ್, ಮೆಡಿಕಲ್ ಸೈನ್ಸ್ ಅಂತ ಹಾಕ್ತಾರೆ. ಬಟ್ ನಾಟ್ ವೆರಿ ದ ಮೇನ್ ಕ್ವಶನ್ ಈಸ್ ಅವ್ನು ಯಾಕೆ ಓಡಿಸ್ತಾರೆ? ಫಸ್ಟ್ಗೆ BCom, ಬ್ಯಾಚುಲರ್ ಇನ್ ಕಾಮರ್ಸ್. ಸೈನ್ಸ್, ಬ್ಯಾಚುಲರ್ ಇನ್ ಸೈನ್ಸ್. ಆರ್ಟ್ಸ್, BA. ಬ್ಯಾಚುಲರ್ ಇನ್ ಆರ್ಟ್ಸ್, ಏನಂದ್ರೆ ಅರ್ಥ ಆಗುತ್ತೆ ನಿಮಗೆ? ವಾಟ್ ಈಸ್ ಬ್ಯಾಚುಲರ್? ನೀವು ಕಲಿತಕ್ಕಂಥ ಒಂದು ಅದ್ಭುತ ವಿದ್ಯೆ, ಏನು ಕಲೆ ಕಲಿತಿರಲ್ಲ, ಪರಮಾದ್ಭುತ ವಿದ್ಯೆ. ಹೆಮ್ಮೆ ಪಡಿ ನೀವು ಈ ಇದಕ್ಕೆ ಬಂದಿದ್ದಕ್ಕೆ. ಅದು ಸಿಗಲಿಲ್ಲ ಬಂದಿರಿ ಹೊಡ್ಕೊಂಡು ಕೂಡ ಬೇಡ, ಒಳ್ಳೆ ಬಂದಿರಿ ಅಂತ ಹೊಡ್ಕೊಂಡು ಕೂಡ ಬೇಡ್ರಿ. ಹೌದಾ? ಇದು ಒಂದು ಕಂಪಾಯ ಈಗ ಆ ಬರೀ ಆಯುರ್ವೇದ ಇದ್ರಾಗ ಯೋಗ ಕೂಡೈತಿ. ಯೋಗದಾಗ ಆಯುರ್ವೇದ ಕೂಡೈತಿ, ಆಯುರ್ವೇದದಾಗ ಯೋಗ ಕೂಡೈತಿ. ಬರೀ ಯೋಗ ಆಯುರ್ವೇದ ಅಷ್ಟ ಅಲ್ಲ, ಯಂತ್ರ ಕೂಡೈತಿ, ಮಂತ್ರ ಕೂಡೈತಿ, ತಂತ್ರ ಕೂಡೈತಿ. ಇದ್ರಾಗ ನಿಮಗೆ ಯಂತ್ರನೂ ಗೊತ್ತಿಲ್ಲ, ಮಂತ್ರನೂ ಗೊತ್ತಿಲ್ಲ, ತಂತ್ರನೂ ಗೊತ್ತಿಲ್ಲ, ಬ್ಯಾಚರಣೂ ಗೊತ್ತಿಲ್ಲ. ಹೌದಾ? ಏನೂ ಗೊತ್ತಿಲ್ಲ. ಇದೊಂದು ಗಟ್ಟಿ ವಿದ್ಯೆ, ಇದು ಪುರಾತನ ವಿದ್ಯೆ ಇದು. ಹೌದಾ? ಇದಕ್ಕೆ ಕಲಿಬೇಕಾಗಿದ್ದು ನೀವೇನು 4 ವರ್ಷ ಬೇಕ್ತಿರಲ್ಲ, ಹಿಂದಕ್ಕಿಂತ ಮನಸ್ಸಿದ್ದೋ ಮನಸ್ಸಿಲ್ಲದೆಯೋ ಏನು ಕಲಿಯಾಕೆ ಬಂದಿರಲ್ಲ. ಯಾವುದೋ ಒತ್ತಡಕ್ಕೆ ಬಲಿಯಾಗಿ ಬಂದಿರಿ. ನೀವಾಗಲೇ ಬಂದಿಲ್ಲ, ನಾನು BMS ವೈದ್ಯ ಆಗಬೇಕು ಅಂತ ತಿಳ್ಕೊಂಡು. ಯಾಕಂದ್ರೆ ನಿಮಗೊಂದು ಒಳ ಮನಸ್ಸೊಳಗೊಂದ ಏನದ ಕೀಳರಿಮೆ ಅದ, ಇನ್ನೂ ಅದ. ಈ ಕೀಳರಿಮೆ ಭಾಳ ಹಿಂದೂ ಇತ್ತು, ಆ ಹೆಚ್ಚಿತ್ತು, ಈ ಕಮ್ಮಿ ಆಗಿದೆ, ಸ್ವಲ್ಪ ಡಿಫ್ರೆನ್ಷಿಯೇಟ್ ಆಗಿದೆ. ಈಗ ನಿಮ್ಮನ್ನು ಡಾಕ್ಟರ್ ಅಂತ ಪರಿಶೀಲನೆ ಮಾಡ್ತಾರೆ. ಒಂದು ಕಾಲ ಇತ್ತು BMS ಕಲ್ತವರು ವೈದ್ಯರೇ ಅಲ್ಲ ಅಂತ ತಿಳ್ಕೊಂಡಿದ್ರು. ಡಾಕ್ಟರ್ ಯಾರಪ್ಪ ಅಂದ್ರೆ ಇಂಜೆಕ್ಷನ್ ಮಾಡಬೇಕು, ಕೊಯ್ಬೇಕು, ಸ್ಟೆಪ್ ಹಾಕೊಂಡು ಹಿಂಗೆ ಬಂದು ಇಂಜೆಕ್ಷನ್ ಮಾಡಬೇಕು, ಇದನ್ನು ಮಾಡಬೇಕು. ಕಪ್ಪುಗಳಿಗೆ ಮತ್ತು ಪರದದ್ದು ಕೊಡಬಂಗಿಲ್ಲ. ಅವೆಲ್ಲ ಹಳೆ ಪದ್ಧತಿ ಅಂತಕ್ಕಂಥ ಒಂದು ಸಂಕುಚಿತ ಭಾವನೆ ಇತ್ತು. ನೀವು ವೈದ್ಯರೇ ಎಲ್ಲ ಅಂತಾರೆ ಬಂದು ಕಲ್ಪನೆ ಇತ್ತು. ನಿಮ್ಗೆ ಗೊತ್ತಿರಲಿ, ನಾನು ಆಯುರ್ವೇದ ಬಿಷಕ್ ಮಾಡಿದೆ. ನಾನು ಮೊದಲು BMS ಇದ್ದಿಲ್ಲ, ಬಿಷಕ್ ಅಂತಿತ್ತು. ಹೌದಾ? ಆದರೆ ನಾನು ಯಾಕೆ ಇಂಟ್ರೆಸ್ಟ್ಗಳು ಇದೇ ಕಾರಣಕ್ಕಾಗಿ. ಮತ್ತು ಗುಳಿಗೆ ಮಾಡ್ತಿದ್ರು, ಒಂದೊಂದು ಗುಳಿಗೆ ಮಾಡ್ತಿದ್ರು. ಈಗ ಅಗ್ದಿ ಫೈನೆಸ್ಟ್ ಇಟ್ಟಿಟ್ಟ ಗುಳಿಗೆ ಬಂದಾವು. ಹೌದಾ? ಮತ್ತು ಎಷ್ಟು ಅಗ್ದಿ ಫೈನ್ ಬಿರಿ ಬಿಸ್ತಾವು. ಮತ್ತು ಹಾಗಿದ್ದಿಲ್ಲ, ಕುರಿ ಹಿಕ್ಕಿಟ್ಟಾಗಿ ಬರ್ತಿದ್ವು. ದೊಡ್ಡ ಗುಳಿಗೆ ನುಗ್ಗಬೇಕಾಗ ಗಡ್ಡ ದಿವಸ ಕೂತಿದ್ವು. ಮತ್ತು ಬಾಳೆಹಣ್ಣು ಹೌದಾ? ಮತ್ತು ಆ ಥರ ಇವನ್ನೆಲ್ಲ ಫ್ಯಾಕ್ಟ್ರಿ ಇರಲಿಲ್ಲ, ಫ್ರೆಶ್ ಇದು ತಪ್ಪಲಿತ್ತು. ತೊಗೊಂಬರ್ತಿದ್ರು, ಕಲ್ಬತ್ನಾಗ ಕುಡ್ತಿದ್ರು, ಗುಳಿಗೆ ಮಾಡ್ತಿದ್ರು, ಕೊಟ್ಟು ಬಿಡ್ತಿದ್ರು, ರಸ ಕೊಡ್ತಿದ್ರು. ಎಂಥ ಅದ್ಭುತ ರೀ! ನೋ ಪ್ರಿಸರ್ವೇಟಿವ್, ನಥಿಂಗ್. ಅದು ಒಂದು ಸಂಕುಚಿತ ವಿದ್ಯೆ ಇತ್ತದು.
ಏನಿತ್ತು? ಕರುಣ ಇತ್ತು ಅದರಲ್ಲಿ. ಆಯುರ್ವೇದ ಮಂತ್ರ ತಂತ್ರ ಯಂತ್ರ ಇಷ್ಟ ಬಿಡ್ರಿ, ಅದ್ರ ಕೂಡ ಹೆಂಗ ನಿಮ್ಮವ್ವ ಚಂದಾಗ ಅಡಿಗೆ ಮಾಡಿ ಬಿಡಿಸ್ತಾಳ. ಅದು ಬರೀ ಬದ್ನಿಕಾಯಿ ಚೌಳಿಕಾಯಿ ಅಲ್ಲ, ನಿಮ್ಮವನು ಪ್ರೀತಿ ಅದ ಅಲ್ಲಿ, ಪ್ರೀತಿ ಅದ. ನನ್ನ ಮಗಳು ಕಲಿಬೇಕು, ನನ್ನ ಮಗಳು ಊಟ ಮಾಡಬೇಕು, ಅಲ್ಲಿ ಪ್ರೀತಿ ಅದು. ಆದರೆ ಪ್ರೀತಿ ಇದು ನಿಮ್ಗೆ ಗೊತ್ತಾಗೋದಿಲ್ಲ. ಊಟಕ್ಕೆ ಕರೆದ್ರೆ ಬರ್ತೀನಿ ಬಿಡಬಾ, ಪ್ರೀತಿಯ ಮಹತ್ವ ನಿಮ್ಗೆ ಗೊತ್ತೇ ಇಲ್ಲ. ಬರ್ತೀನಿ ಬಿಡವ, ಹಗಲಲ್ಲ ಕರಿಬೇಡ ನೀನು. ನಾ ಎಲ್ಲ ಪಾನಿಪುರಿ ಗಿನಿಪುರಿ ತಿನ್ಕೊಂಡು ಬಂದೀನಿ ನೀನು. ಪ್ರೀತಿ ಇತ್ತು, ಹೆಂಗ ಒಬ್ಬನ ಊಟದೊಳಗೆ ಪ್ರೀತಿ ಇತ್ತು. ಹಿಂದಕ್ಕೆ ವೈದ್ಯರು ಇದ್ದಿಲ್ಲ, ಏನೂ ಇದ್ದಿಲ್ಲ. ಅವರು ಸುಮ್ಮನೆ ಚಿಕಿತ್ಸಕರು ಚಿಕಿತ್ಸಾ ಕೊಡ್ತಿದ್ರು. ಏನ್ರ ಆದ್ರೆ ಆ ಚಿಕಿತ್ಸೆ ಕೊಡೋರು ಮತ್ತಾರಿಲ್ಲ, ಸ್ವಾಮಿಗಳು. ಮಠ ಇರ್ತಿತ್ತು, ಒಂದು ಜೋಗಿ ಹಾಕ್ತಿದ್ರು, ಕಾಲಕ್ಕೆ ಗೆಜ್ಜೆ ಕಟ್ಕೊಂತಿದ್ರು. ಹೌದಾ? ಹಿಟ್ಟು ಸಂಗ್ರಹ ಮಾಡಕ್ಕೆ ಬರ್ತಿದ್ರು, ಹಿಟ್ಟು ರೊಟ್ಟಿ ಸಂಗ್ರಹ ಮಾಡಕ್ಕೆ ಬರ್ತಿದ್ರು. ಅವ್ರಿಗೆಲ್ಲ ವಿದ್ಯೆ ಗೊತ್ತಿತ್ತು. ಹೌದಾ? ಮನೆಗೆ ಅಡ್ಡಾಡೋರು. ಅವರು ಮನೆಗೆ ಅಡ್ಡಾಡ್ತಿರ್ಬೇಕಾದ್ರೆ ಇವರು ತಾಯಂದ್ರು ಹೇಳೋರು, ಗುರುಗಳ ನಮ್ಮ ಮಗ ಯಾಕೆ ಭಾಳ ಹೇತ್ಕೊಂತದ್ದು ನೋಡ್ರಿ ಅಂತಿದ್ರು. ಹೇತ್ಕೊಂತದ್ದು ನೋಡ್ರಿ, ಅದು ಸಣ್ಣ ಸತ್ತಿದ್ದ ಅವ್ರು ಆಡು ಭಾಷೆ ಒಳಗೆ ಭಾಳ ಹೇಳಕತ್ತದ್ದು ನೋಡ್ರಿ ಇದು ಅಂತಿದ್ರು. ಅಳ್ಗ ಹೇಳ್ತದೆ. ಹೌದಾ? ಅವರು ರೊಟ್ಟಿ ಸಂಗ್ರಹ ಮಾಡಕ್ಕೆ ಒಂದು ಕಡೆ, ಹಿಟ್ಟು ಸಂಗ್ರಹ ಮಾಡಕ್ಕೆ ಒಂದು ಕಡೆ ಇತ್ತು. ಮತ್ತೊಂದು ಕಡೆ ಒಂದು ಚೂರ್ಣ ಇಟ್ಟಿರ್ತಿದ್ರು, ಒಂದಿಷ್ಟು ತಪ್ಪಲ ಇಟ್ಟಿರ್ತಿದ್ರು, ಒಂದಿಷ್ಟು ತಾವೇ ರಚಿಸಿದ ಒಂದು ಗುಳಿಗೆ ಇಟ್ಟಿರ್ತಿದ್ರು. ಹೌದಾ? ಸೊಂಟ ಸತ್ತೈತಿ, ಎಷ್ಟು ಸರಿ ಆಗೈತೆ? 10 ಸರಿ ಆಗೈತಿ ರೀ. ಹಂಗಾರ ಸಲೈನ್ ಕೂಡ ಅಂತಿದ್ದಿಲ್ಲ ಅವರು. ಒಂದೇ ಒಂದು ಗುಳಿಗೆ ರೀ, ಗಾಕ್ಕಂತ ನಿಂತು ಬಿಡ್ತಿತ್ತು. ಹೌದಾ? ಎಷ್ಟು ಅದ್ಭುತ ಅದ ಔಷಧಿ. ಆ್ಯಸ್ ಇಟ್ ಈಸ್, ನೋ ಮತ್ತು ಏನೋ ಮಿಕ್ಸ್ಚರ್, ಮತ್ತು ಅದು ಕೂಡ ಮತ್ತೊಂದು ಮಿಕ್ಸ್ ಮಾಡ್ತಿದ್ದಿಲ್ಲ, ಪ್ರಿಸರ್ವೇಟಿವ್ ಮಿಕ್ಸ್ ಮಾಡ್ತಿದ್ದಿಲ್ಲ, ಅದು ಕೂಡ ಮತ್ತು ಕಾಂಬಿನೇಷನ್ ಇಲ್ಲವೇ ಇಲ್ಲ. ನೇರವಾದ ಒಂದೇ ಒಂದು ಗುಳಿಗೆ. ನಿಮ್ಗೆ ಗೊತ್ತಿರಲಿ, ಆಯುರ್ವೇದದ ಮಹತ್ವತೆ ನೀವು ಕಲಿಯಲೇಬೇಕು, ತಿಳ್ಕೊಳ್ಳೇಬೇಕು. ಮತ್ತು ನೀವು ತಿಳ್ಕೊಳ್ಳದೆ ಇದ್ರೆ ಮತ್ತೆ ಯಾರು ತಿಳ್ಕೊಳ್ತಾರೆ? ನೀವು ತಿಳ್ಕೊಳ್ಳೋದೇ ಹೋದ್ರೆ ಮತ್ತು ಯಾರು ತಿಳ್ಕೊಬೋದು? ನಾನು ಹಿಮಾಲಯಕ್ಕೆ 16 ಸರಿ ಅಡ್ಡಾಡಿದ್ದೀನಿ. 16 ವರ್ಷ ಹಿಮಾಲಯದ ಕೂಡ ಸಂಘಟ ಇದ್ದೀನಿ ನಾನು, ಹಿಮಾಲಯದ ಸಾಂಗತ್ಯದೊಳಗೆ. ಬದ್ರಿನಾಥಕ್ಕೆ ಹೋಗಬೇಕಾದ್ರೆ ಹೇಮಕುಂಡ ಸಾಯಿಬಾ ಅಂತ ಬರ್ತದೆ. ಹೇಮಕುಂಡ ಸಾಯಿಬಾ ಪಕ್ಕದೊಳಗೆ ವ್ಯಾಲಿ ಆಫ್ ಫ್ಲವರ್ಸ್ ಅಂತ ಬರ್ತದೆ. ವ್ಯಾಲಿ ಆಫ್ ಫ್ಲವರ್ಸ್ ಅಂತ ತಿಳ್ಕೊಂಡು ಹೇಗೋ ಅಲ್ಲಿ ವಿಸಿಟರ್ಸ್ ಭಾಳ ಹೋಗ್ತಾರೆ. ಮಕ್ಕಳನ್ನ ಕರ್ಕೊಂಡು ಅಡ್ಡಾಡ್ತಿದ್ರು. ಒಂದು ಹುಡುಗ ಭಯಂಕರ ಅಂದರೆ, ನಾ ಹೇಳಿದ್ನಲ್ಲ, ಜೀಕಳಿಗೆ ಇಟ್ಕೊಂತಿತ್ತು, ಸಂಡಾಸ್ ಭಯಂಕರ ಆಗ್ತಿತ್ತು. ಹೌದಾ? ಎದಕ್ಕೆ ಸಂಡಾಸ್ ಆಗಕತ್ತಿತ್ತಪ್ಪ ಅಂದ್ರೆ, ಯಾವುದೋ ಒಂದು ತಪ್ಪಲ ಬ್ಯಾಗಿಟ್ಕೊಂಡಿತ್ತು. ಅದು ಯಾವುದೋ ಒಂದು ತಪ್ಪಲ ಬ್ಯಾಗ್ ಇಟ್ಟಿದ್ದು ಇಮ್ಮಿಡಿಯೇಟ್ಲಿ ನೀರ ಹೊಕ್ಕಿತ್ತು. ಅವಾಗ ಗಾಬರಿ ಅದಕ್ಕೆ, ಅಲ್ಲಿ ಸಲೈನ್ ಇಲ್ಲ, ಏನಿಲ್ಲಲ್ಲ ಆ ಒಂದಿನ ಕಾಲದೊಳಗೆ. ಅವಾಗ ಅಲ್ಲಿ ಪಕ್ಕದಲ್ಲಿ ಕೂತ ಸಾಧು ಕೇಳಿದ್ರು, ಹಿಂಗೆ ಆಗತೈತಿ ಸಾಧು ಮಹಾಶಯ ಅಂದ್ಕೊಂಡು. ಒಂದು ತಪ್ಪಲ ತೊಗೊಂಡ, ಕುಂಡಿಗೆ ಸೋರ್ ಬಿಟ್ಟ, ಮುಗೀತು, ಗಟ್ ನಿಂತೇ ಬಿಡ್ತು. ಒಂದು ಹೊಟ್ಟೆಗೆ ಒಂದು ಕೊಟ್ಟ, ಒಂದು ಕುಂಡಿಗೆ ಒಂದು ಸೋರಿದ, ಇದು ಜಜ್ಜಿ ಮುಗೀತಪ್ಪ. ಎಂಥ ಅದ್ಭುತ! ಒಂದು ವಾಸನೆ ಬಡಿದ್ರೆ ಮೂರ್ಛೆ ಹೋಗ್ತಕ್ಕಂಥ ತಪ್ಪಲುಗಳು ಇನ್ನೂ ಅಲ್ಲಿದಾವೆ. ವ್ಯಾಲಿ ಆಫ್ ಫ್ಲವರ್ಸ್ ಅಂತ ತಿಳ್ಕೊಂಡು, ಪುಷ್ಪ ಕಣಿವೆ ಅಂತಾರೆ. ಅಷ್ಟು ಅದ್ಭುತ ಅದ. ಅದಕ್ಕೆ ಹೆಮ್ಮೆ ಪಡ್ರಿ. ಸುಮ್ಮನೆ ಯಾವುದೋ ಕಾಟಕ್ಕೆ ಬಂದೀನಿ ಅಂತ ಬೇಜಾರುಗೊಳ್ಬೇಡ್ರಿ. ಆಯಿತಾ? ಈಗ ನೀವು ಅನೇಕ ಔಷಧಿಗಳ ಬಗ್ಗೆ ತಿಳ್ಕೊತೀರಿ ಕಲಿತಾ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಇದನ್ನು ನೀವು ಪ್ರಶ್ನೆ ಹಾಕ್ಕೊಳ್ಳೇಬೇಕು. ಏನು?
ಅಡಸಾಲ ಅಂತ ಬರ್ತದೆ. ಅಡಸಾಲ ಕೇಳಿರಿ? ಅಡಸಾಲ, ಅಡಸಾಲ ಆಡಿಸೋಗೆ ವಾಸ ಅಂತಾರೆ. ವಾಸಕಾರಿಷ್ಟ ವಾಸ ಅದಕ್ಕೆ ಆಡಿಸೋಗೆ ಅಂತಾರೆ. ತಪ್ಪಲಿಕ್ಕೆ ಯಾಕಮ್ಮ ಆಡಿಸೋಗೆ ಅಂತಾರೆ. ಆಡುಬಿಟ್ಟದ ತಪ್ಪಲು ಅಂತಾರೆ, ಆಡುಬಿಟ್ಟದ ತಪ್ಪಲು ಅಂತಾರೆ. ಹೌದಾ? ಬಿಲ್ವ ಬಂತು, ಅದಕ್ಕೆ ಏನೇನದು ಮೆಡಿಸಿನ್ ವ್ಯಾಲ್ಯೂ ಗೊತ್ತಿಲ್ಲ. ಈಗ ಇರ್ತಕ್ಕಂಥ ಪ್ರತಿಯೊಂದು ಆದರೆ ಇನ್ನೂ ಒಂದು ವಿಚಿತ್ರ ಬರ್ತದೆ. ಒಂದು 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 ತಿಳ್ಕೊರಿ ನೀವು, ನಮ್ಮ ದೇಶದೊಳಗೆ ನಮ್ಮ ಸುತ್ತಲೂ ಇರ್ತಕ್ಕಂಥ ಜಗತ್ತಿನೊಳಗೆ ಒಂದು ವಾಕ್ಯ ಬರ್ತದೆ. ಮಂತ್ರವಲ್ಲದ ಶಬ್ದವಿಲ್ಲ, ಮಂತ್ರವಲ್ಲದ ಶಬ್ದವಿಲ್ಲ, ಔಷಧಿ ಸತ್ವವಿಲ್ಲದ ಗಿಡಗಳಿಲ್ಲ ಅಂದ್ಕೊಂಡು. ಮಂತ್ರವಲ್ಲದ ಶಬ್ದವಿಲ್ಲ, ಔಷಧಿ ಗುಣ ಇಲ್ಲದ ಯಾವುದೇ ಸಸ್ಯ ಇಲ್ಲ ಅಂತ. ಪ್ರತಿಯೊಂದು ಔಷಧದೊಳಗೆ, ಪ್ರತಿಯೊಂದು ಗಿಡದೊಳಗೆ ಔಷಧಿ ಸಸ್ಯ ಅದ. ಈವನ್ ನಾವು ಎಲ್ಲ ಸಂದಾಸ್ಕ ಒಂದಕ್ಕೆ ಹೋಗಿ ಹೊರಗಡೆ ಅಂಥ ಜಗದ ಬೀಳ್ತಕ್ಕಂಥ ನಿಕೃಷ್ಟವಾದ ಸಸ್ಯಗಳು ಪರಮಾದ್ಭುತ ಮಹತ್ವವನ್ನು ಹೊಂದ್ಯಾವ. ಹೌದಾ? ನಿಮ್ಗೆ ಗೊತ್ತಿರಲಿ, ಮೆಡಿಸಿನ್ ಅಂದ್ರೆ ಕಂಟಕಾರಿ ಅದು ಇದು ಇದಂತ ತಿಳ್ಕೊಬೇಡ್ರಿ. ಮಾವಿನ ತೊಪ್ಪಳದೊಳಗೆ ಮೆಡಿಸಿನ್ ವ್ಯಾಲ್ಯೂ ಅದ. ಮಾವಿನ ತೊಪ್ಪಲ, ಮಾವಿನ ಎಲೆಗಳು, ಪೇರಳೆ ಎಲೆಗಳು ಅದ್ಭುತರೇ. ಪೇರಳೆ ಎಲೆ, ಪೇರಳೆ ಎಲೆ ಅದು ನಿಮಗೆ ಅನಿಸುತ್ತೆ ಅದು ಔಷಧ ಅಂತ ಅನಿಸುತ್ತೆ. ಔಷಧದಲ್ಲಿ ಹಣ್ಣಿನ ಗಿಡಗಳು ಬಿಟ್ಟ ಔಷಧ ತಿಳ್ಕೊಂಡಿದ್ದೀವಿ. ಹಣ್ಣಿನ ಗಿಡಗಳು, ಸೀತಾಫಲದ ಎಲೆ, ಪೇರಳೆ ಎಲೆ, ಮಾವಿನ ಎಲೆ, ತುಳಸಿ ಎಲೆ, ಎಷ್ಟು ಅದ್ಭುತ ಅದಾವ್ರಿ. ಎಲ್ಲ ಔಷಧಿಗಳು ಫೇಲ್ ಆಗಲ್ಲ. ಈಗ ಎಷ್ಟು ತಿಳ್ಕೊಂಡು ನಿಮಗೆ ಪೇರಳೆ ಅದ್ಭುತ ಶಕ್ತಿ ಅದಾವ, ತಿಳ್ಕೊಂಡಿರಿ. ನೀವು ಗಾಂಜಾ ತಿಂದಿರಲ್ಲ, ಪಾಪ್ಕಾರ್ನ್, ಕಾರ್ನ್, ನೀವು ತಿಂತಕ್ಕಂಥ ಕಾರ್ನ ಕೊನೆಯ ಇದಕ್ಕೆ ಏನದ ಗುಂಜು ಇರ್ತಲ್ಲ, ಗುಂಜು, ಇದಕ್ಕೆ ಕಾರ್ನ್ ಸಿಲ್ಕ್ ಅಂತಾರೆ. ಕಾರ್ನ್ ಸಿಲ್ಕ್ ಅಂತಾರೆ. ಈ ಕಾರ್ನ್ ಸಿಲ್ಕ್ದೊಳಗೆ ಎಷ್ಟು ಮಹತ್ವದ ಔಷಧಿ ಅದಪ್ಪ ಅಂದ್ರೆ ಯಪ್ಪ ಬ್ಯಾಡ, ಔಷಧಿ ಭಂಡಾರ ಕಾರ್ನ್ ಸಿಲ್ಕ್ನೊಳಗೆ. ಅದನ್ನು ಇವತ್ತು ಕಟ್ ಮಾಡಿ 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 ಫುಡ್ ಕಲರ್ ಕೂಡಿಸಿ ಕೇಸರ್ ಅಂತ ಮಾಡ್ತಾರೆ. ಕೇಸರನ್ನ ಆರ್ಟಿಫಿಷಿಯಲ್ ಕೇಸರ್ ಮಾಡ್ತಾರೆ, ಕಟ್ ಮಾಡಿ ತೇಡ್ ಕೇಸರ್ ಟೈಪ್ ಕಟ್ಸಿರ್ತಾರೆ. ನಾ ಎಷ್ಟು ಮಂದಿಗೆ ಬರೀ ಕಾರ್ನ್ ಸಿಲ್ಕ್ ಅಂದರೆ ಗೋವಿನ ಜೋಳದಕ್ಕೆ ಕೊನೆಗಿರ್ತದ ಕೂದಲು ಟೈಪ್ ಇರ್ತಲ್ಲ, ಅದರೊಳಗೆ ಪರಮಾತ್ಮದ ಶಕ್ತಿ ಅದ. ಅನೇಕ ರೋಗಗಳನ್ನು ಅದರಿಂದ ಗುಣಪಡಿಸ್ತೀನಿ ನಾನು. ವಿಶೇಷವಾಗಿ ಪ್ರೊಸ್ಟೇಟಿಗೆ ಎತ್ತಿದ ಕೈ ಅದು ಅದ್ಭುತ. ಇದು ಔಷಧ ಗೊತ್ತೈತಿ ನಿಮಗೆ? ಇಲ್ಲ. ಬರೇ ನೀವು ಮಕ್ಕಿಯಾಗಿರಿ. ನಿಮ್ಮ ಟೀಚರ್ ಹೇಳ್ತಾರೆ ಅಟ್ಟ, ಕಾಲೇಜಿಗೆ ಅಟ್ಟ, ಇದಕ್ಕೆ ನಿಮ್ಗೆ ಗೊತ್ತೇ ಇಲ್ಲ, ಹೊರ ಜಗತ್ತು ಗೊತ್ತೇ ಇಲ್ಲ ನಿಮಗೆ. ಕನಿಷ್ಠ ಇವರನ್ನ ಕರ್ಕೊಂಡ್ಬಂದಾರೆ ನಮ್ಮ ಕಡೆಗೆ. ಇದಕ್ಕೆ 4 ಗೋಡೆಗಳ ಮಧ್ಯ ಕೂಪಮಂಡು ಕೃತ್ಯ ಅಂತ ಬೆಳೀತಿದ್ದೀವಿ. ಹೊರ ಜಗತ್ತನ್ನು ನೋಡ್ರಿ, ಭಾಳ ಅದ್ಭುತ ಅದು. ಅದಕ್ಕೆ ದೇಶ ಓದು, ದೇಶ ಸುತ್ತು, ಕೋಶ ಓದು ಅಂತಾರೆ. ನಿಮ್ಮ ನಾಲೆಜನ್ನು ಎನ್ಹ್ಯಾನ್ಸ್ ಮಾಡ್ಕೋಬೇಕು. ಇವತ್ತೊತ್ತು ಹೇಳ್ತೀನಲ್ಲ, ಅಪ್ಡೇಟ್ ಆಗೋದು ಬಹಳ ಮುಖ್ಯ. ಅಪ್ಡೇಟ್ ಅಂದರೆ ಏನು? ಕ್ಷಣಕ್ಕೆ ಅಪ್ಡೇಟ್ ಆಗಬೇಕು ನೀವು. ಇವತ್ತೊಂದು ಮೊಬೈಲ್ ತೊಗೊಂಡ್ರಲ್ಲ, ನಾಳೆಗೆ ಅದು ಮತ್ತೆ ಹೊಸ ಮೊಬೈಲ್ ಬಂದಿರ್ತದೆ. ಬೇರೆ ಸಿಸ್ಟಮ್ ಹಾಕಿರ್ತಾರೆ, ಅದು ಬೇರೆ ಫೀಚರ್ ಹಾಕಿರ್ತಾರೆ. ಇವತ್ತೊಂದು ಕಾರ್ ತೊಗೊಂಡ್ರಲ್ಲ, ಮತ್ತೆ ಇನ್ನೊಂದು 2 ತಿಂಗಳು ಕಾರ್ನ ಹೊಸದು ಹಾಕಿರ್ತಾರೆ. ಯಾಕೆ ತೊಗೊಂಡು ಅನ್ಸುತ್ತೆ, ಇನ್ನೊಂದು 2 ತಿಂಗಳು ಕಳೆದಿದ್ಯಾ ಚಲೋ ಇತ್ತು ಅನ್ಸುತ್ತೆ. ಒಂದು ಮೊಬೈಲ್ ತೊಗೊಂತೀರಿ, ಅಪ್ಡೇಟ್ ಆಗಿರ್ತೈತಿ, ಮತ್ತೊಂದು ಏನು ಅಪ್ಡೇಟ್ ಇರ್ತಾರೆ ಅಷ್ಟಕ್ಕೆ ಮತ್ತೆ. ಹೌದಾ? ನೋಕಿಯಾ ಪ್ರೋ, ಮತ್ತೊಂದು ನೋಕಿಯಾ ಪ್ರೋ 17, ನೋಕಿಯಾ ಪ್ರೋ 18, ಎಲ್ಲಿ ಮಠ ಬಂದೈತಪ್ಪ ಅಂತ ಪ್ರತಿಯೊಂದು ಅಪ್ಡೇಟ್ ಆಗ್ತಾ ಇದೆ ಇವತ್ತು. ಹಂಗೆ ನಾಳೆ ಹುಡುಗರು ಮದುವೆ ಹಾಕೋ, ಮದುವೆ ಆದ್ಕೊಳ್ಳಿ, ಒಂದು ಮದುವೆ ಹಾಕತ್ತಾರ, ನಾ ಇನ್ನೊಂದು 4 ತಿಂಗಳು ಗಡಿದ್ರೆ ಚಲೋ ಐತೆ ಅನ್ಸುತ್ತೆ.
ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಸ್ಟಾರ್ಟಿಂಗ್ ಹೇಳಿದ್ದೀನಿ ಈಗ. ಪೃಥ್ವಿ ಗತಿಶೀಲದು, ಪೃಥ್ವಿ ಗತಿಶೀಲದು, ತಿರುಗ್ತಾ ಇದೆ. ಒಂದು ಕ್ಷಣವೂ ನಿಲ್ಲೋದಿಲ್ಲ, ಒಂದು ಕ್ಷಣವೂ ನಿಲ್ಲೋದಿಲ್ಲ. ಭಗವದ್ಗೀತೆಯೊಳಗೆ ಹೇಳ್ತಾರೆ ಕೃಷ್ಣ, ಭಗವದ್ಗೀತೆಯೊಳಗೆ ಭಗವಂತ ಕೃಷ್ಣ ಹೇಳ್ತಾನೆ, ಜಗತ್ತು ಸದಾ ಬದಲಾವಣೆಗೊಳಪಟ್ಟದ್ದು, ಜಗತ್ತು ಸದಾ ಬದಲಾವಣೆಗೊಳಪಟ್ಟದ್ದು, ಬದಲಾಗ್ತಾ ಇರ್ತದೆ. ಇದನ್ನು ತಿಳ್ಕೊಬೇಕು. ಇವತ್ತು ಯಾವನೋ ಬಂದ ಇಲ್ಲ ಇದು ಅಂದ ನೆನಪಿಡ್ರಿ, ಜಗತ್ತು ಬದಲಾಗ್ತಾ ಇರ್ತದೆ. ನೆನಪಿಡಿ, ಒಂದಿಲ್ಲ ಒಂದು ದಿವಸ ಬದಲಾಗ್ತದೆ. ಇವತ್ತು ಐ ಲವ್ ಯು ಅಂತ ಹೇಳಲ್ಲ, ಐ ಹೇಟ್ ಯು ಅಂತ. ನೀವು ಪಡ್ಡಿ ಹುಡುಗಿಯರು ಐ ಲವ್ ಯು ಹೇಳ ಕಗ್ಗಲಾಗ್ತದೆ. ಇವತ್ತು ನಾನು ನನ್ನ ಕಡೆ ಸಾವಿರಾರು ಸಮಸ್ಯೆಗಳು ತೊಗೊಂಡ್ಬರ್ತವೆ. ಅದರ ತಂದೆ ತಾಯಿಗಳು ಬಂದು ನನ್ನ ಮಗಳು ಮತ್ತೊಬ್ಬರು ಓಡಿ ಹೇಗಾಳ ಅಂದ್ಕೊಂಡು ತುಂಬ ಈ ಸದ್ಯ ಒಂದು ವಾರದಾಗ 13 ಕೇಸ್ಗಳು. ಭಾಳ ಕೆಟ್ಟದ್ದು. ನಿಮಗೆ ಲವ್ ಅಂದ್ರೆ ಗೊತ್ತಿಲ್ಲ. ಲವ್ ಅಂದ್ರೆ ಸೆಕ್ಸ್ ಅಂತ ತಿಳ್ಕೊಂಡ್ಬಿಟ್ರಿ ನೀವು. ಅದಕ್ಕೆ ಬಲಿ ಆಗ್ತಾ ಇದ್ದೀರಿ, ಹಾಳಾಗ್ತಾ ಇದ್ದೀರಿ ನೀವು, ಹಾಳಾಗ್ತಾ ಇದ್ದೀರಿ. ಕ್ಷಣಿಕ ಇದಕ್ಕೆ ಬಲಿಯಾಗ್ತಾ ಇದ್ದೀರಿ. ಭಾಳ ಕೆಟ್ಟದ್ದು. ನಿಮ್ಮ ಭವಿತವ್ಯ ನೀವೇ ಹಾಳು ಮಾಡ್ಕೊತಾ ಇದ್ದೀರಿ. ಸದಾ ಬದಲಾವಣೆಗೊಳಪಟ್ಟದ್ದು ಈ ಜಗತ್ತು. ನಾವು ಈ ಮಾತನ್ನು ಸದಾ ನೆನಪಿಡ್ತೀವಿ. ಇವತ್ತಿದ್ದಂಗೆ ನಾಳೆ ಇಲ್ಲ, ನಾಳಿದ್ದಂಗೆ ನಾಡ್ದಿಲ್ಲ. 63 ವರ್ಷ ದಾಂಪತ್ಯ ಜೀವನವನ್ನು ಮಾಡಿದ ಮೇಲೆ ಕೂಡ ಗಂಡ ಹೆಂಡತಿ ಡೈವರ್ಸ್ ಕೊಡ್ತಾನಪ್ಪ ಅಂದ್ರೆ ಹೆಂಗೆ ನಂಬ್ತೀರಿ ಅವನ್ನ? ಹೆಂಗೆ ನಂಬ್ತೀರಿ? ಅದಕ್ಕೆ ಇವತ್ತು ಲವ್ ಯು ಅಂತ ಹೇಳಿದ ಕೂಡಲೇ ವಿಚಾರ ಮಾಡ್ತೀನಿ. ಲವ್ ಅಂದ್ರೆ ಆ ಹುಡುಗಿ ಹೇಳಿದ್ದ ಲವ್ ಅಲ್ಲ. ಅಪ್ಪ ಅವ್ವ ನಿಮ್ಮನ್ನು ಏನು ಮುಚ್ಚಿ ಬಾಯ್ತು ಜಾಟ್ ಮಾಡಿ ತಮ್ಮ ಜೀವನ ತ್ಯಾಗ ಮಾಡಿ ಕೊಡ್ತಾರಲ್ಲ, ಅದು ಲವ್ ಅಲ್ಲ. ಹೇಳ ನಾನು ನಿನ್ನ ಪ್ರೀತಿ ಮಾಡಿ ಅಂತ ಹೇಳ್ತಾನೆ, ಹೇಳ್ತಾನೆ ಐ ಲವ್ ಯು ಕಂದ ಅಂತಾನೆ. ಹೇಳಬೇಕಾಗಿದೆ, ಹೇಳಿ ಮಾಡುವಂತ ಬಲಿ ಆಗಬೇಡಿ. ಯಾವ ಲವ್ ಮ್ಯಾರೇಜು ಸಕ್ಸಸ್ ಆಗಿಲ್ಲ. ಯಾಕಂದ್ರೆ ಬದಲಾಗ್ತಾವೆ, ಅವರ ಭಾವನೆಗಳು ಬದಲಾಗ್ತಾವೆ, ಅವರ ವಿಚಾರಗಳು ಬದಲಾಗ್ತಾವೆ, ಅವರ ಯೋಚನೆಗಳು ಬದಲಾಗ್ತಾವೆ. ಬದಲಾಗ್ತಕ್ಕಂಥವ್ರನ್ನ ಹೆಂಗೆ ನಂಬ್ತೀರಿ ನೀವು? ಆಗೋದನ್ನು ಹೆಂಗೆ ನಂಬ್ತೀರಿ ನೀವು? ಬದಲೇ ಆಗ್ತಾರೆ. ನಾ ಆಕಿಗೆ ನಿಮ್ಮ ಬಗ್ಗೆ ಹೇಳ್ತೀನಂತ ಅಲ್ಲ, ಅವ್ರಿಗೆ ನಿಮಗೂ ಕೈ ಕೊಡೋ ಮಂದಿ ಸಿಕ್ಕಾಪಟ್ಟೆ ಅದಾವೆ. ನೀವು ಭಾಳ ಎಚ್ಚರಿಕೆ ಇರಬೇಕು. ನಾ ಅವ್ರ ಬಗ್ಗೆ ಹೇಳ್ತೀನಿ ಅಂತ ತಿಳ್ಕೊಬೇಡ್ರಿ ನೀವು. ಗುರುಗಳು ಪಾರ್ಸೆಂಟ್ ಮಾಡಕತ್ತಾರೆ ಅಂತ ತಿಳ್ಕೊಂಡು ನೋ ನೀವು ಭಾಳ ಬಲಿ ಹಾಕಿರಿ ನೀವು. ದೇವದಾಸ ಆಗಿ ಗಡ್ಡ ಬಿಟ್ಕೊಂಡು ಎಲ್ಲಿಗೆ ಅಪ್ಡೇಟ್ ಆಗಲಾರ್ದವ ಯಥಾರ್ಜಿಕ್ಕಾಗಿ ಹಿತ್ಲಾಂಡಿಯಾಗಿ ಕೂಡ್ತಾನೆ. ಅದಕ್ಕೆ ಏನೇ ಕಲಿತರೂ ಕೂಡ ಅದಕ್ಕೆ ಅಪ್ಡೇಷನ್ ಇದೆ. ಏನೇ ಕಲಿತರೂ ಕೂಡ ಅಪ್ಡೇಷನ್ ಇದೆ. ಆಯುರ್ವೇದ ಜೊತೆಗೆ ಯಂತ್ರ ಮಂತ್ರ ತಂತ್ರ ಇವನ್ನೆಲ್ಲ ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ಅದೊಂದು ವ್ಯವಹಾರಿಕೆ ಇರಲಿಲ್ಲ. ಹಿಂದಿನ ಕಾಲದೊಳಗೆ ವ್ಯವಹಾರಿಕೆ ಇರಲಿಲ್ಲ. ಅಲ್ಲಿ ಸೇವೆ ನಾ ಆಗಲ್ಲ ಹೇಳಿದ್ದಲ್ಲ,
ನಿಮ್ಮ ಅವ್ವನ ಊಟದೊಳಗೆ ಪ್ರೀತಿ ತುಂಬಿರುತ್ತೆ, ಕಾಣಿಸೋದಿಲ್ಲ ಅದು. ಹಂಗೆ ಹಿಂದಿನವರು ಚಿಕಿತ್ಸಾ ರಕ್ತದೊಳಗೆ ಕೊಡ್ತಕ್ಕಂಥ ಔಷಧಿಯೊಳಗೆ ಸೇವಾ ಮನೋಭಾವ ಇತ್ತು, ಪ್ರಾಮಾಣಿಕತೆ ಇತ್ತು. ಹೌದಾ? ಸರ್ವಂ ಕಲಿದ್ವಂ ಬ್ರಹ್ಮಂ ಅಂತಕ್ಕಂಥ ವೇದ ವಾಕ್ಯ ಇತ್ತು. ಎಲ್ಲರಲ್ಲೂ ಭಗವಂತದನ ಸೇವಾ ಮನೋಭಾವದಿಂದ ಹೌದಾ ಮಾಡ್ತಿದ್ರು. ಅದಕ್ಕೆ ಬೇಗ ಗುಣ ಹಾಕಿತ್ತು, ಬೇಗ ಗುಣ ಹಾಕಿತ್ತು. 47 ವರ್ಷ ನಾನು ಆಯುರ್ವೇದವನ್ನು ಪ್ರಾಕ್ಟೀಸ್ ಮಾಡೀನಿ. 47 ವರ್ಷ. ನನ್ನ ಮಗ MD ಆಗಿ ಬಂದಮೇಲೆ ಪೂರ್ಣ ಅವ್ನ ಜವಾಬ್ದಾರಿ ತೊಗೊಂಡ ನಾವು ಪೂರ್ಣ. ಈಗ ನನಗೆ ಏನೂ ಗೊತ್ತಿಲ್ಲ, ಈಗ ಸದ್ಯಕ್ಕೆ ಮರೆತುಬಿಟ್ಟೆ ನಾನು. 15 ವರ್ಷ ಆಯಿತು ಅವ್ನ ಕೈ ಕೊಟ್ಟು. ಹೌದಾ? 47 ವರ್ಷ ಒಂದೇ ಒಂದು ಕೇಸ್ ಫೇಲ್ಯೂರ್ ಇಲ್ಲ. ಅಷ್ಟು ಯಾಕೆ? ಒಬ್ಬ ಈತ ಬಂದ, ನನಗೆ ಹಿಂಗೆ ತೊಂದರೆ ಅದ ಅಂತ ಹೇಳಿಕೊಳ್ಳಿ ನನಗೆ ಕಳಕಳಿ ಹೋಗ್ತಿತ್ತು. ಅವನು ನನ್ನ ಕಡೆ ಬಂದಾನಪ್ಪ ಅಂದ್ರೆ ಅವನ ಕಡಿಮೆ ಮಾಡಲೇಬೇಕು ಛಲ ಇತ್ತು. ಒಂದು ಗುಳಿಗೆ ಕೊಡ್ತಿದ್ದೆ, ಕಮ್ಮಿ ಆಗಲಿಲ್ಲ. ಮತ್ತೊಂದು, ಅದು ಕಮ್ಮಿ ಆಗಲಿಲ್ಲ. ರೇಖಿ, ಅದು ಕಮ್ಮಿ ಆಗಲಿಲ್ಲ. ಶಾಂಭವಿ, ಅದು ಕಮ್ಮಿ ಆಗಲಿಲ್ಲ. ಚಿನ್ನಮಸ್ತ, ಅದು ಕಮ್ಮಿ ಆಗಲಿಲ್ಲ. ಯಂತ್ರ, ಅದು ಕಮ್ಮಿ ಆಗಲಿಲ್ಲ. ಮಂತ್ರ, ಹೀಗೆ ಅನೇಕ ಕರ್ಮಗಳಿಂದ ಕಡಿಮೆ ಮಾಡಲೇ ತೀರ್ತಿದ್ದೆ ನಾನು. ಈ ಥರದ ಮನೋಭಾವವನ್ನು ಬೆಳೆಸ್ಕೋಬೇಕು. ಹೊಟ್ಟೆಪಾಡಿಗಾಗಿ ಆಗಬಾರ್ದದು, ಹೊಟ್ಟೆಪಾಡಿಗೆ ಆಗಬಾರ್ದದು. ಹೊಟ್ಟೆಪಾಡಿಗಾಗಿ ನಾವೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಇವತ್ತು BMS ಕಲಿತಾ ಇದ್ರಿ, ಪ್ಯೂರ್ಲಿ ನಿಮ್ಗೆ ಆಯುರ್ವೇದ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗೋದೇ ಇಲ್ಲ ರೀ. ಇನ್ನೂ ತನಕ ಜನರ ಮನಸ್ಸಿನೊಳಗೆ ಆಯುರ್ವೇದ ಅಂದ್ರೆ ಗುಗ್ಗು ಪದ್ಧತಿ ಅಂತಾರೆ ಅವರು, ಗುಗ್ಗು ಪದ್ಧತಿ ಅಂತಾರೆ ಅವರು. ಮತ್ತು ನಿಮ್ಮನ್ನು ವೈದ್ಯರಂತ ಕರೀದಿಲ್ಲ ಅವರು. ಇತ್ತೀಚೆಗೆ ಸ್ವಲ್ಪ ಏನೋ ಮಾರ್ಪಾಡಾಗ್ಯದ, ನಿಮ್ಮನ್ನು ತಮ್ಮ ಕೂಡಿಸ್ಕೊಂಡಾರ. MBBS ವೈದ್ಯರು, MD ವೈದ್ಯರು, ಅಲೋಪತಿಕ್ ವೈದ್ಯರು ಈಗ ನಿಮ್ಮನ್ನು ಸ್ವಲ್ಪ ಕಾಲ ಹಾಕ್ತಾರೆ ನಿಮ್ಮ ವೈದ್ಯರಂತ ತಿಳ್ಕೊಂಡು. ಇದುವರೆಗೆ ಇರಲಿಲ್ಲ ರೀ. ನಾನು ಪ್ರಾಕ್ಟೀಸ್ ಮಾಡುವಾಗ, ಯಾಕಂದ್ರೆ ನೀವು ನಾ ಹೇಳ್ತಿರಲಿಲ್ಲ, ಯಾವುದೋ ತಯಾರಾಗಿ ನೀವು ಕೊಡ್ತಿರಲಿಲ್ಲ. ಅದಕ್ಕಿಂತ ಹೆಚ್ಚಿಗೆ ಫಾಸ್ಟಾಗಿ ಸ್ವಯಂ ನೀವೇ ನಿರ್ಮಾಣ ಮಾಡಿ ಒಂದು ಸುಮ್ಮನೆ ಒಂದು ಕಳಕಳಿ ಮನೋಭಾವ ಬಂತಿರಬೇಕಾಗಿಲ್ಲ, ತಂದಿರಬೇಕಾಗಿಲ್ಲ. ನಿಮಗೆ ಒಂದು ಕಳಕಳಿ ಮನೋಭಾವದ ಕೊಟ್ಟುಬಿಡ್ರಿ, ವರ್ಕೌಟ್ ಆಗುತ್ತೆ ರೀ. ಆದ್ರೆ ಜಗತ್ತು ಅದನ್ನು ಒಪ್ಪೋದಿಲ್ಲ. ನೀವೇ ತಯಾರು ಮಾಡಿ ತಪ್ಪಲ ಹರ್ಕೊಂಡ್ಬಂದು ಕುಟ್ಟಿದ್ರಪ್ಪ ಅಂದ್ರೆ ಒಪ್ಪೋದಿಲ್ಲ ಜಗತ್ತು. ನೀವು ಸ್ಟೆಪ್ ತಿಳಿಬೇಕು, ಇದನ್ನು ಮಾಡಬೇಕು, ಇದನ್ನು ಮಾಡಬೇಕು, ನಾಟಕ ಮಾಡಬೇಕು. ಆದ್ರೆ ಬರೀ ನಾಡಿ ತಜ್ಞನ ತಂದು ನಾಡಿ, ವಾತ, ಪಿತ್ತ, ಕಫ ಅಂತ ನಮ್ಮ ದೇಹದೊಳಗೆ 76,184 ನಾಡಿಗಳದಾವೆ. ಅದು ಟೋಟಲಿ 76,000 ನಾಡಿ ಅಂತಾರೆ. ಈ ನಾಡಿ ಏನೋದು ಅಲೋಪತಿಗೆ ಗೊತ್ತಿಲ್ಲ. ಈ ನಾಡಿ ಬಗ್ಗೆನೇ ಗೊತ್ತಿಲ್ಲ ಅವ್ರಿಗೆ. ಮುಖ್ಯವಾಗಿ ನಾಡಿ ಸೈನ್ಸ್ ಭಾಳ ಮುಖ್ಯದ. ನಮ್ಮಲ್ಲಿ ಕೆಲವು ನಮ್ಮ ಸಂಗಾತಿಗಳಿದ್ದರು, ಕೆಲವು ಮಂದಿ ವೈದ್ಯರಿದ್ದರು, ನನ್ನ ಕೂಡ ನನ್ನ ಸ್ನೇಹಿತರು. ಹಿಂಗೆ ಕೈ ಮುಟ್ಟಿದ್ರು ಸಾಕು, ನಾಳೆಗೆ ನಾವು ಸಾಯ್ತಾನೆ ಅಂತ ಹೇಳ್ತಿದ್ರು ಅವರು. ನಾಳೆಗೆ ಈತ ಗೊಟ್ಟಕ್ಕಂತಾನಂತ ಹೇಳ್ತಿದ್ರು. ಆರಾಮ್ ನಡ್ಕೊಂಡು ಕುಂತಾನ, ಊಟ ಮಾಡಕ್ಕೆ ಹತ್ತಾನ, ಮಾತಾಡಕ್ಕೆ ಹತ್ತಾನ, ಕೈ ಮುಟ್ಟಿ ಹೇಳಿದ್ರಪ್ಪ ಅಂದ್ರೆ ನಾಳೆ ಸಾಯ್ತಾನೆ ಅಂದ್ರೆ ನಂಬಲಿಕ್ಕೆ ಆಗುತ್ತಾ? ಬರ್ದು ಸತ್ತಿದ್ದವ. ಅಷ್ಟು ಅದ್ಭುತ. ನಾಡಿಯ ಮೇಲೆ ಇವರು ನಾಡಿಯನ್ನು ಗೊತ್ತಿಲ್ಲ. ಅದಕ್ಕೆ ಅದರ ತಜ್ಞರಾಗಲಿ. ಜಸ್ಟ್ ಮುಟ್ಟಿನ ಮೇಲೆ, ಅವರ ಕಣ್ಣು ಮೇಲೆ, ಅವರ ನಾಲಿಗೆ ಮೇಲೆ, ನಾಡಿಯ ಮೇಲೆ ಅವರ ಇದನ್ನು ಹಿಡ್ಕೋರಿ. ಅಂಥದ್ದೆಲ್ಲ ಕಲೀರಿ. ನಾನಿವತ್ತು ಹೇಳ್ಕೊಂತ ಕುಂತ್ರೆ 10 ತಾಸು ಹೇಳ್ತೀನಿ ಹಿಂಗೆ. ಯಾಕಂದ್ರೆ ನಾನು 63 ವರ್ಷ ಆದ ಕಲ್ಸಕತ್ತಿ ಯೋಗ. 63 ವರ್ಷ ಆದ ಯೋಗ ಕಲ್ಸಕತ್ತಿ. 47 ವರ್ಷ ಆಯುರ್ವೇದ ಪ್ರಾಕ್ಟೀಸ್ ಮಾಡೀನಿ. ಎಂತೆಂಥ ಕೇಸ್ಗಳನ್ನ ನಾನು ಪ್ರಾಕ್ಟೀಸ್ ಮಾಡುವಾಗ HIV, ಈಗ ಇತ್ತೀಚೆಗೆ ಕೆರೋನಾ ಹೆಂಗೆ ಕಾಡ್ತು ಅಷ್ಟೇನು ಕಾಡಿಲ್ಲ, ಬಟ್ HIV ಭಯಂಕರ ಡ್ರೆಡ್ಫುಲ್ ಆಗಿತ್ತವತ್ತು. ಅಂತ HIV ಕೇಸ್ಗಳನ್ನ ಕಂಪ್ಲೀಟ್ ನಾನು ಇದು ಮಾಡಿದ್ದೆ. ಎಷ್ಟೋ ಜನ ಅಲೋಪತಿಕ್ ಡಾಕ್ಟರ್ ಬಂದು ನನ್ನ ಹತ್ರ ಬಂದು ಏನು ಭಾಳ ಹೇಳ್ತಾರಲ್ಲ ಬಂದು ನಿಮ್ಮ ಬಗ್ಗೆ HIV ಕಡಿಮೆ ಮಾಡಿರಂತ, ಅದೇನು ಕೊಡಿಗೆ ಹೋಗ್ತೀರಿ, ತಪ್ಪದು ಅಂತವ್ರು. ತಪ್ಪಂತಿದ್ರೆ ಮಕ್ಕಳು ನಾ ಕೊಡೋದು. ನಾ ಅದೇ ತಪ್ಪಂತ ಹೇಗೆ ಅಂತೀರಿ? ನಿಮಗೇನು ಬೇಕಾಗಿದೆ? ರಿಸಲ್ಟ್ ಬೇಕಲ್ಲ, 20 ಪೇಷಂಟ್ ಕಳಿಸ್ರಿ.
20 ಪೇಷಂಟ್ ನೀವೇ ಕಳಿಸ್ರಿ ನಿಮ್ಮವ್ರನ್ನ ಕಡಿಮೆ ಮಾಡಲಿಕ್ಕೆ ಚಾಲೆಂಜ್ ಅದು. ಕಾಮನೆ ಆಗ್ತಿತ್ತು. ಎಷ್ಟೋ ಮಂದಿ MD ಡಾಕ್ಟರ್ ಬಂದು ನನ್ನ ಮಗ ಕಾಮನೆ ಆಗೈತ್ರಿ ಗುಳಿಗೆ ಕೊಡೋದು ಬರೀ ನಿಮ್ಮ ಹೆಸರು ಯಾರಂತವ್ರು ಏನು ಕೊಡಬೇಕು, ಹಿಂಗೆ ಒಂದು ಬಳ್ಳಿ ಇದು ಕಟ್ತೀನಿ, ಒಂದು ಇದ್ರ ಕೊಡ್ತೀನಿ, ಎತ್ಕೊಂಡು ಅರಿದು ಕೊಡ್ತೀನಿ ಅಂತ ರೂಢ ಮೆತ್ತಾಟ ಎತ್ಕೊಂಡು ಓಡಿ ಹೋಗ್ಬೇಕು. 20 ದಿವಸ ಆಯ್ತು. ಮಗ ಮಾತ್ರ ಬರಬೇಕಂತ ತಿಳಿದುಕೊಂಡಾಗಿದ್ದ. 20 ದಿವಸದಾಗ ಹಿಂಗೆ ಕಣ್ಣು ಹಳದಿ ಹಾಕಿ ಇನ್ನೇನು ಗೊಟ್ಟಕ್ಕನ್ನು ಸ್ಟೇಜ್ ಬಂದಿದ್ದ. ಗುರುಗಳು ಏನು ಕೊಡ್ತೀರಿ ಕೊಡ್ರಿ, ನನ್ನ ಮಗನ ಕೊಡ್ತೀನಿ ಅಂತ. ಹಿಂಗೆ ಬರ್ತದೆ ಕಾಲ. ಆದ ಕಾರಣ ಒಂದನೇದ್ದು ನಿಸ್ವಾರ್ಥ ಭಾವದಿಂದ ಮಾಡಿರಿ. ಏನು ಕಲಿತಿರೋ ಅದಕ್ಕೆ ಒಂದು ಇದಕ್ಕೆ ತುಂಬ್ರಿ, ಅದಕ್ಕೆ ಒಂದು ಬೆಲೆ ಕೊಡ್ರಿ. ಅದಕ್ಕೆ ಅದು ಏನಪ್ಪ ಅಂದ್ರೆ ಶ್ರದ್ಧಾ ತುಂಬ್ರಿ. ಹೌದಾ? ಅದಕ್ಕೆ ಏನು ಕಲಿತೀರಿ ಅದು ಚೆನ್ನಾಗಿ ಕಲೀರಿ. ಅದು ಒಂದು ಮಾತು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ, ನಿಮ್ಮ ಹೊಟ್ಟೆ ತುಂಬೋದಿಲ್ಲ. ಗ್ಯಾರಂಟಿ ಹೇಳ್ತೀನಿ, ಪ್ಯೂರ್ಲಿ ಆಯುರ್ವೇದ ಮ್ಯಾಗ ಹೊಟ್ಟೆ ತುಂಬೋದು ಭಾಳ ಕಮ್ಮಿ. ಅತ್ಯಂತ ನೀವು ಪರಿಣಿತರಾಗಬೇಕು. ಇವತ್ತು ಎಷ್ಟೋ ಮಂದಿ ಆಯುರ್ವೇದ ಪಂಡಿತರು ಅಲೋಪತಿಯನ್ನು ಮೀರಿಸಿ ಗಳಿಸ್ತಾರೆ. ಆ ಮಾತು ಅದು ಎಲ್ಲರಿಗೂ ಅಪ್ಲೈ ಆಗೋದಿಲ್ಲ. ಆದರೆ ಹೊಟ್ಟೆ ಪಾಡಿಗೋಸ್ಕರ ಒಂದಿಷ್ಟು ಅಲೋಪತಿಯನ್ನು ಪ್ರಾಕ್ಟೀಸ್ ಮಾಡಬೇಕೆ ನೀವು ಅನಿವಾರ್ಯ. ಯಾಕಂದ್ರೆ ಎಲ್ಲರೂ ಅದನ್ನೇ ಹೆಚ್ಕೊಂಡಾರೆ. ಎಲ್ಲರೂ ಯಾಕಂದ್ರೆ ಅವ್ರಿಗೆ ಜನರ ಟೆಂಡೆನ್ಸಿ ಹೆಂಗದಪ್ಪ, ಅದು ಇವತ್ತು ತೊಗೊಂಡ್ರಪ್ಪ ಅಂದ್ರೆ ನಾಳೆ ಕಮ್ಮಿ ಆಗಬೇಕು. ಈಗ ನೀ ಅಂತ ಡಾಕ್ಟರ್ ಅಂತಾರೆ ಅವರು ನಿಮಗೆ. ನೀವು ಲಗುನ ಕಮ್ಮಿ ಆಗಬೇಕಪ್ಪ ಅಂದ್ರೆ ಅವತ್ತು ಇದು ವಿಚಿತ್ರ ಹೆಂಗದಪ್ಪ ಅಂತಂದ್ರೆ ಸ್ವಲ್ಪ ಪರ್ಟಿಕ್ಯುಲರ್ ಟೈಮ್ ಬೇಕಲ್ಲ. ಉದಾಹರಣೆಗೆ ನೆಗಡಿ ಹೇಳ್ತಾರೆ. ನೆಗಡಿ ಬಂತಪ್ಪ ಅಂದ್ರೆ 12 ವಿರುದ್ಧ 7 ದಿವಸ ವಿರುದ್ಧ ಅಂತ ತಿಳ್ಕೊಳ್ಳಿ. ಇವ್ರ ಕಡೆ ಬರ್ತಾರೆ, ಇವ್ರು ಗುಳಿಗೆ ಕೊಡ್ತಾರೆ. 3 ದಿವಸ ಆಗುತ್ತೆ, ಕಮ್ಮಿ ಆಗಿಲ್ಲ ಬಂದು ಇವ್ರ ಕಡೆ ಹೋಗ್ತಾರೆ. ಮತ್ತೆ 3 ದಿವಸ ಆಗುತ್ತೆ, 3 ದಿವಸ ಆಗುತ್ತೆ, 6 ದಿವಸ ಆಗ್ತಿಲ್ಲ, ಕೊನೆಗೆ ಇವ್ರ ಕಡೆ ಹೋಗ್ತಾರೆ. 2 ದಿವಸ ಕಮ್ಮಿ ಆಗ್ಬಿಡುತ್ತೆ, ಜಾಸ್ತಿ ಮಾಡ್ತಾರೆ. ಹೌದಾ? ಮತ್ತೆ ಮುಂದೆ ಬಂದರೆ ಅವ್ನ ಕಡೆ ಹೋಗ್ತಾರೆ. ಅವ್ರು ಫಸ್ಟ್ 3 ದಿವಸ ಅಜ್ಞಾನ, ಇನ್ನೂ ಅವಳ ಹಿಂಗೆ ಜನರ ಮೆಂಟಾಲಿಟಿ ಭಾಳ ವಿಚಿತ್ರ. ಅದಕ್ಕೆ ಅದು ಜನರ ಮನೋಭಾವವನ್ನು ಸ್ಟಡಿ ಮಾಡಿರಿ. ಜನರ ಮನೋಭಾವವನ್ನು ಸ್ಟಡಿ ಮಾಡಿರಿ. ನೀವು ಮಂದಿ ಭಾಳ ವಿಚಿತ್ರ ಬರ್ತಾರೆ. ನೀವು ಇದು ನಿಮ್ಗೆ ನಾ ಹೇಳಿದೆ ಇನ್ನೊಂದು, ಜನರ ಸೈಕಾಲಜಿ ಕಲಿಬೇಕು. ಸೈಕಾಲಜಿ ಕಲಿಬೇಕು. ಸೈಕಾಲಜಿ ಅನ್ನೋದು ಹೆಂಗಪ್ಪ, ಬಟ್ಟೆ ವ್ಯಾಪಾರಿಗಳು ಕಲಿತಾರೆ. ಬಟ್ಟೆ ವ್ಯಾಪಾರಿಗಳು ಪೂರ ಸೈಕಾಲಜಿ ಸ್ಟಡಿ ಮಾಡ್ತಾರೆ ನಿಮ್ದವ್ರು. ಅವ್ರಿಗೆ ಕಲ್ತಿಲ್ಲ. ಹಂಗೆ ನೀವು ಸಹಿತ ಮೆಂಟಾಲಿಟಿ ಸ್ಟಡಿ ಮಾಡಬೇಕು. ಕೆಲವು ಮಂದಿ ಬರ್ತಾರೆ, ಡಾಕ್ಟರ ನನ್ನ ತಲೆಸುತ್ತ ಅದಕ್ಕೆ ಡೆಕ್ಲಪ್ಟಿಕ್ ಸ್ಟೋಡಿಯಂ ತೊಗೊಳ್ಳೋ, ಏನು ಇದನ್ನು ತೊಗೊಳ್ಳೋ, ಅದನ್ನು ತೊಗೊಳ್ಳೋ ಅಂತ ಕೇಳ್ತಾರೆ ನಿಮ್ಗೆ. ಯಾವ ಗುಳಿಗೆ ತೊಗೊಳಿದ್ರು 3-4 ಗುಳಿಗೆ ಹೇಳಿ ಈ ಗುಳಿಗೆ ಯಾವ್ದು ಅದನ್ನು ತೊಗೊಳ್ಳಿ ಇದನ್ನು ತೊಗೊಳ್ಳಿ ಅಂತ ಕೇಳ್ತಾರೆ. ಹಿಂಗೆ ಕೇಳಕ್ಕೆ ಬಂದಿರ್ತಾರೆ ಅವರು. ಇಂಥವ್ರು ಇರ್ತಾರೆ ಪೇಷಂಟ್ಗಳು. ಎಲ್ಲರೂ ಬಳಸ್ಬೇಕಾಗುತ್ತೆ. ಯಾಕಂದ್ರೆ ಹೊಟ್ಟೆ ಪಾಡಿನ ಜೊತೆಗೆ ಸೇವಾ ಜೊತೆಗೆ ಜನರಲ್ ಸೈಕಾಲಜಿನೇ ಕಲಿಬೇಕು ನೀವು. ಇಲ್ಲಿಗೆ ಅದು ಸಕ್ಸಸ್ ಆಗೋದಿಲ್ಲ. ಇದು ನಿಮಗೆ ಕೀ ಮಾತದ. ಆದ ಕಾರಣ ಮುಂದಿನ ವರ್ಷ 3ನೇ ವರ್ಷದವ್ರಲ್ಲಿ ನೀವು 3ನೇ ವರ್ಷ ಇನ್ನು ಮುಂದೆ ವರ್ಷ ಮುಗಿತೈತಿ, ತಯಾರಾಗಿದೆ. ಇವತ್ತು ನೀವು ಒಳಗೆ ಕಲ್ತಿದ್ದೇ ಬೇರೆ. ಇದಕ್ಕಿಂತ ಹೆಚ್ಚು ಕಲಿಸೋದು ಹೊರ ಜಗತ್ತು ಕಲಿಸ್ತದೆ ನಿಮಗೆ. ಈ ಕಾಲೇಜಿನ 4 ಗೋಡೆಗಳ ಮಧ್ಯೆ ನೀವೇನು ಕಲ್ತಿರ್ತೀರಿ, ಪ್ರಾಧ್ಯಾಪಕರ ಮುಂದೆ ಕುತ್ಕೊಂಡು ಅವ್ರೇನು ಕಲಿಸಿರ್ತಾರ, ಅದಕ್ಕಿಂತ ಹೆಚ್ಚಿಗೆ ನಿಮಗೆ ಹೊರ ಜಗತ್ತು ಕಲಿಸ್ತದೆ. ನನಗಾಗಿದ್ದು ಹಾಗೆ. ನಾನು ಇಷ್ಟು ಎಕ್ಸ್ಪರ್ಟ್ ಯಾಕೆ ಆದೆ ಅಂದ್ರೆ, ಜನರು ಬರೋರು, ನಾ ಬರೀ ಒಬ್ಬ ಯೋಗ ಗುರುವಾಗಿದ್ದೆ. ಬರೀ ಯೋಗ ಗುರು ಪ್ರಾರಂಭದಲ್ಲಿ ಯೋಗ ಹೇಳಿಕೊಡ್ತಿದ್ದೆ, ಆಸನ ಹೇಳಿಕೊಡ್ತಿದ್ದೆ. ಗುರೂಜಿ ಎಂಥ ಅದ್ಭುತ ರೀ, ನನ್ನ ಹೊಟ್ಟೆ ಬಿತ್ರಿ, ಅಸಿಡಿಟಿ ಇತ್ತು, ಕಮ್ಮಿ ಆಗ್ಬಿಟ್ಟು ನೋಡ್ರಿ ಅನ್ನೋರು. ಕಮ್ಮಿ ಆದ ಒಪ್ಪಿದೆ. ಮತ್ತು 4 ದಿವಸ ಗುರೂಜಿ ಮತ್ತೆ ಬಂತು ನೋಡ್ರಿ, ಮತ್ತು ಕಮ್ಮಿ ಆಗಿತ್ತು ಅವಾಗ, ಮತ್ತೆ ಬಂತು ನೋಡ್ರಿ, ಯಾರ ಏನು ಮಾಡ್ಸ್ಯಾರ ನನಗೆ ಅನ್ನೋರು ನೋಡಿ. ಅವಾಗ ನಾ ಏನಂದೆ, ಈ ಮಾಟ ಗೀಟ ಐತೆ ಅಂತ ತಿಳ್ಕೊಂಡು ನನಗೆ ಗೊತ್ತೇ ಇರಲಿಲ್ಲ. ಅವಾಗ ನಾ ಮಾಟ ಮಾತ್ರ ಕಲಿತೆ. ಅವ್ರಿಗೋಸ್ಕರ ಅದನ್ನು ಮಾಡಿದೆ. ಕಮ್ಮಿ ಆಯ್ತು, ಮತ್ತು ಕಮ್ಮಿ ಆಗಲಿಲ್ಲ, ಮತ್ತೆ ಕಮ್ಮಿ ಆಯ್ತು, ಮತ್ತೆ ಕಮ್ಮಿ ಆಗಲಿಲ್ಲ. ಅದಕ್ಕೆ ಮತ್ತೆ ರೇಖೆ ಕಲಿತೆ. ರೇಖೆ ವಿದ್ಯೆ ಬರ್ತದೆ ನಿಮಗೆ, ಎಲ್ಲ ಕಲಿಬೇಕು ನಿಮಗೆ. ಶಾಂಭವಿ ವಿದ್ಯೆ, ಚಿನ್ನಮಸ್ತ ವಿದ್ಯೆ, ಟಚ್ ವಿದ್ಯೆ. ಇವತ್ತು ಏನಾಗಿದೆ ನಿಮ್ಗೆ ಕಲಿತು ನಂದು, ಈಗ ನಿಮಗೆ ತಲೆನೋವು ಬಂತ, ಬೆನ್ನೋವು ಬಂತ, ಸೊಂಟನೋವು ಬಂತ, ಕಾಲು ಬಂತ, ಜಸ್ಟ್ ನಾ ಹಿಂಗೆ ಸ್ಪರ್ಶ ಮಾಡ್ತೀನಿ, ಕಮ್ಮಿ ಆಗ್ಬಿಡುತ್ತೆ. ಇದನ್ನು ಕಲಿಬೇಕು. ಇದಕ್ಕೆ ಹಸ್ತಗುಣ ಅಂತಾರೆ. ನೀವೊಂದು ಗುಳಿಗೆ ಕೊಡ್ತೀವಿ, ಅವನು ಗುಳಿಗೆ ಕೊಡ್ತಾನೆ. ನೀ ಕೊಟ್ಟದ್ದು ಕಮ್ಮಿ ಆಗುತ್ತೆ, ಇವ್ ಕೊಟ್ಟದ್ದು ಕಮ್ಮಿ ಆಗೋದಿಲ್ಲ. ಅವ್ರು ಹೇಳಿದ್ ಗೊತ್ತದನ್ನ, ಇವ್ರದ್ದು ಹಸ್ತಗುಣ ಭಾಳ ಚಲೋ ಐತೆ ಅಂತ. ಇವ್ರದ್ದು ಹಸ್ತಗುಣ ಕೈಗುಣ ಅದು ನಿಮ್ಗೆ ಗೊತ್ತಾಗ
ಇವ್ರ ಕೈಗೂ ಭಾಳ ಚಲೋ ಇತ್ತು ನೋಡ್ರಿ ಅಂತಾರೆ. ಆ ವಿದ್ಯೆ ನೀವು ಕಲಿಬೇಕು. ಗುಳಿಗೆ ಮ್ಯಾಗ ನಂಬೇಡ. ಯಾಕೆ ಎಲ್ಲ ಗುಳಿಗೆಗಳು ನಾ ಹೇಳ್ತೀನಿ ಪ್ರತಿಯೊಂದಕ್ಕೂ ಲಿಮಿಟೇಷನ್ ಅದ. ನಿಮ್ಮ ಜ್ಞಾನಕ್ಕೂ ಲಿಮಿಟೇಷನ್ ಅದ, ನಿಮ್ಮ ಅನುಭವಕ್ಕೂ ಲಿಮಿಟೇಷನ್ ಅದ, ಆ ಗುಳಿಗೆಗಳಿಗೂ ಲಿಮಿಟೇಷನ್ ಅದ. ಇದು ತಿಳ್ಕೊಳ್ಳಿ. ಲಾಸ್ಟ್ಲಿ ನಾನೊಂದು ಮರೆತೆ, ನಾನೊಂದು ಹೇಳಬೇಕಾಗಿತ್ತು ಪ್ರಾರಂಭದಲ್ಲೇ. ಏನು? ಯಾವುದೇ ಔಷಧಿ ಗುಣ ಇರತಕ್ಕಂಥ ಸಸ್ಯ ಐತಲ್ಲ, ಒಮ್ಮೆಲೆ ಪ್ರಶ್ನೆ ಹಾಕ್ಕೊಂಡಿರೇನು? ಈ ಸಸ್ಯ ಇದಕ್ಕೆ ಬರ್ತಿರೋದು ಹೆಂಗೆ ಕಂಡಿಡಿದ್ರು? ಮೊಟ್ಟ ಮೊದಲಿಗೆ ಕಂಡಿಡಿದ್ರು ಹೆಂಗೆ ಕಂಡಿಡಿದ್ರು ಹೇಳಿ? ಈ ಸಸ್ಯ ಇದಕ್ಕೆ ಬರ್ತದೆ, ಯಾರು ಕಂಡುಹಿಡಿದಿರಬೇಕು ಹೇಳಿ? ವಿಚಾರ ಮಾಡಿದ್ರೆ ಎಂತ ಮೊಟ್ಟ ಮೊದಲ ಬಾರಿಗೆ ಯಾರು ಕಂಡುಹಿಡಿದಿರಬೇಕು? ಈಗ ಇದು ತೊಗೊಂಡ್ರಪ್ಪ ಅಂತಂದ್ರೆ ಕಮ್ಮಿ ಆಗುತ್ತೆ ಅಂತ ನಾವು ಆ ಔಷಧಿಗೆ ಹೇಳ್ತೀವಿ. ನಾವು ಅಲೋವೇರಾ ಇದು ತೊಗೊಂಡ್ರೆ ಕಮ್ಮಿ ಆಗುತ್ತೆ, ಹೌದಾ? ನಿರ್ಗುಂಡಿ ಇದು ತೊಗೊಂಡ್ರೆ ಕಮ್ಮಿ ಆಗುತ್ತೆ. ಬಟ್ ಅದನ್ನು ತೊಗೊಂಡ್ರೆ ಕಮ್ಮಿ ಆಗುತ್ತೆ ಅಂತ ಕಂಡು ಹಿಡಿದವ್ರು ಯಾರು ಮೊದಲು? ಯಾರು ಕಂಡು ಹಿಡಿದಿರಬೇಕು? ಎಲ್ಲರೂ ಕಲ್ಪನೆ ಮಾಡ್ಕೊಂಡ್ರೇನು? ಪ್ರಶ್ನೆ ಹಾಕ್ಕೊಂಡಿದ್ದೀರೇನು? ನಾನು ಕೇಳಬೇಕಾದ ಪ್ರಶ್ನೆ ಇಷ್ಟೇ. ಒಂದು ಕಾಲ ಇತ್ತು, ಒಂದು ಸಸ್ಯದ ಕೆಳಗೆ ಹೋಗಿ ಕೂಡ್ತಿದ್ರು ಅವರು. ಕೂತು ಧ್ಯಾನ ಮಾಡ್ತಿದ್ರು ಅವರು. ಧ್ಯಾನ ಮಾಡ್ತಿದ್ರು. ಹೇ ಸಸ್ಯ ದೇವತೆಗೆ, ನಿನ್ನಲ್ಲಿ ಯಾವ ಯಾವ ಶಕ್ತಿಗಳಿವೆ, ನೀನು ಯಾವ ಯಾವ ವ್ಯಾಧಿಗಳಿಗೆ ನಿನ್ನ ಯಾವ ಯಾವ ಅಂಗಗಳನ್ನು ಬಳಸುವಂತಾಗಬೇಕು ನನಗೆ ಪರಿಚಯ ಮಾಡಿದ್ರು. ಪ್ರಾರ್ಥನೆ ಮಾಡ್ತಿದ್ರು. ಅದಕ್ಕೊಂದು ಪರ್ಟಿಕ್ಯುಲರ್ 3 ಮಂತ್ರ ಅದಾವೆ. 3 ಮಂತ್ರ ಅದಾವೆ. ಆ ಮಂತ್ರ ಹೇಳಿ ಕೊಡ್ತಿದ್ರು. ಹೇಗೆ ಹಿಂಗೆ ಕುಂತ್ರಪ್ಪ ಅಂತಂದ್ರೆ ಸ್ಕ್ರೀನ್ ಮೇಲೆ ಹೇಗೆ ಪಿಕ್ಚರ್ ಬರುತ್ತೆ ಹಂಗೆ ಆ ಕಾಂಡ, ಆ ಎಲೆ ಬಂದು ಇದಕ್ಕೆ ಬರ್ತಿತ್ತು. ಅವ ಬರೆದಿರ್ತಿದ್ರು. ಹೆಂಗೆ ಬರೆದಿಟ್ಟಾರ ಅವರು? ಇಂಟ್ಯೂಷನ್, ದೈವಿ ಆಹ್ವಾನ ಮಾಡಿಕೊಂಡು ಬರೆದಿಟ್ಟಿದ್ದದ. ಮುಂದೆ ಕೊಡಕ್ಕೆ ಶುರು ಮಾಡಿದ್ರು. ಆದ್ರೆ ಆಯುರ್ವೇದದ ಮಹತ್ವ ಗುಣ ನಿಮ್ಗೆ ಗೊತ್ತಿಲ್ಲ. ಏನದು ಗೊತ್ತದನು? ಏನದು ಗೊತ್ತದನು? ಇವತ್ತು ಯಾವುದರ ಒಂದು ಅಲೋಪತಿ ಗುಳಿಗೆ ಕೊಟ್ಟರಪ್ಪ ಸೈಡ್ ಎಫೆಕ್ಟ್ ಅದಾವತ್ತ, ಸಿಕ್ಕಾಪಟ್ಟ ಸೈಡ್ ಎಫೆಕ್ಟ್ ಅದಾವ್ರಿ. ಏನು ಮಾಡೋದು ಏನು ಹಾಕಿಸ್ತೀರ? ಈ ಬಿಕೋಪೇರಿಗೆ ಸೋಡಿ ಮಾಡೋದು, ಪೇರಿಗೆ ಹಾಕಟ್ಟದಾವ. ಇನ್ನು ಟೇಬಲ್ ಮ್ಯಾಗ ಕೊಡ್ತಾರಲ್ಲ, ಅಯ್ಯೋ ಏನಂತಾರಲ್ಲಮ್ಮ, ಗುಳಿಗೆ ಕೊಡ್ತಾರಲ್ಲ ಅವರು, ಅವ್ನು ತಂತಂದ್ರಂತೂ ಮುಗಿದ ಫೇಲ್ಯೂರ್ ಆಗ್ತದೆ ಕಿಡ್ನಿ. ಸೈಡ್ ಎಫೆಕ್ಟ್ ಅದಾವ ಅದಕ್ಕೆ. ಬಟ್ ಆಯುರ್ವೇದದೊಳಗೆ ಸೈಡ್ ಎಫೆಕ್ಟ್ ಇಲ್ಲ, ಬೈ ಎಫೆಕ್ಟ್ಸ್ ಅದ. ಬೈ ಎಫೆಕ್ಟ್ ಅದ ಗೊತ್ತಾ? ಒಂದು ಚಲೋ ಮಾಡ್ತದ, ಅದನ್ನು ಮತ್ತೊಂದು ಚಲೋ ಮಾಡ್ತದ್ದು ನಿಮಗೆ ಗೊತ್ತೇ ಆಗೋದಿಲ್ಲ. ಹಾಗೆ ಗೊತ್ತಾಗಿತ್ತು ಅವ್ರಿಗೆ. ಇದನ್ನು ತೊಗೊಂಡ್ರು, ಅವು ಬಂದು ಹೇಳ್ತದೆ ಪೇಷಂಟ್, ಗುರುಗಳು ನಾವು ಇದನ್ನು ತೊಗೊಂಡಲ್ಲ, ನನಗೆ ಕಿಡ್ನಿ ಇದು ಇತ್ತು, ಕಿಡ್ನಿದು ಸ್ಟಾರ್ಟ್ ಆದ್ರಿ ಫಂಕ್ಷನ್ನು, ಅದ್ರ ಕೂಡ ನನಗೆ ಎಷ್ಟು ಚೈತನ್ಯ ಬಂದಾಗಿತ್ತು ನೋಡ್ರಿ. ನಾನು ಭಾಳ ಭಾಳ ಅಗದಿ ಹವಾದ ತೇರ್ತಕ್ಕಂಥ ಅನುಭವ ಬರುತ್ತೆ ನೋಡ್ರಿ. ಎಷ್ಟು ಬರೆದಿಟ್ರು ಅದ್ರ ಬಾಯಿ ಹಿಂಗೆ ತಿಳ್ಕೊಂಡು ಬರೆದಿಟ್ಟದ್ದನ್ನು ನಿಮ್ಮ ಮುಂದಿಟ್ಟಾರ. ಚರಕ ಸುಶ್ರುತ ವಾಗ್ಬಿಟ್ರು ಎಲ್ಲರೂ. ಹಂಗೆ ಅದು ಹಿನ್ನಡೆ ತಿಳ್ಕೊಳ್ಳಿ. ನೀವು ಹಂಗಾದ್ರಿ ಬರೀ ಪೇಷಂಟ್ ಬಂದ ಕೂಡ ಯಾಕೆ ಆಗಿರಬೇಕು? ಇಂಟ್ಯೂಷನ್ ತಗೋರಿ. ಇಷ್ಟು ಹೇಳಿ ಭಾಳದ ಹೇಳೋದು. ಆದರೆ ನಾನು ಹೇಳಿದ್ದು ನೀವು ಎಷ್ಟು ಅಪ್ಲೈ ಮಾಡ್ಕೊತಾರೆ ಗೊತ್ತಿಲ್ಲ. ಆದ್ರೆ ಒಂದಿಷ್ಟು ನಿಮ್ಮ ತಲೆ ಹೋಗ್ಯದ ಗ್ಯಾರಂಟಿ. ಒಂದನೇದ್ದು ಪೂರ್ಣ ಪ್ರಮಾಣದೊಳಗೆ ಸಮರ್ಪಣಾ ಭಾವದಿಂದ ಕ್ಲಾಸ್ ಮುಗಿಸ್ರಿ, ಕೋರ್ಸ್ ಮುಗಿಸ್ರಿ, ಪ್ರಾಕ್ಟೀಸ್ ಮಾಡಿರಿ. ಅಂದಾಗ ಯಶಸ್ಸು ತಾನೇ ಬರ್ತದೋ. ನೀವು ಫೇಮಸ್ ಆಗ್ತೀರಿ, ಹೌದಾ? ಅದನ್ನು ನಡೆಯಿರಿ. ನೀವು ಮತ್ತೊಬ್ಬರಿಗೆ ಔಷಧ ಕೊಡ್ತೀರಿ. ಆದರೆ ನಿಮ್ಮೊಳಗೆ ನ್ಯೂನತೆ ತಿಳಿದವಲ್ಲ, ನಿಮ್ಮೊಳಗಿನ ನ್ಯೂನತೆಯನ್ನು ಯಾರು ಪರಿಹರಿಸಬೇಕು? ನಿಮ್ಮೊಳಗೆ ನ್ಯೂನತೆ ತಿಳಿದವಲ್ಲ, ಸಾಕಷ್ಟು ಅದಾವ. ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಮೊದಲು ನಿಮಗೆ ನೀವು ವೈದ್ಯರಾಗಿರಿ. ಉತ್ತಮ ಶಕ್ತಿಯನ್ನು ಸಂಪಾದಿಸ್ಕೊಡ್ರಿ. ಶೆಲಿಬಸಿ ಮೇಂಟೈನ್ ಮಾಡಿಕೊಳ್ಳಿ. ಲಗ್ನ, ಮದುವೆ, ಮುಂಜುವೆ ಇದ್ದೇ ಅದ. ಈ ಸುಮ್ಮನೆ ಲವ್ ಅಂತ ಗುದ್ದಾಡಬೇಡ್ರಿ. ಒಂದು ಅಚೀವ್ ಮಾಡ್ಕೊಳ್ಳಿ. ಅದು ಆದಮೇಲೆ ನೀವು ಬ್ಯಾಡಂದ್ರೆ ನಿಮ್ಮ ಅವ್ವ ನಿಮ್ಮ ಅಪ್ಪ ಇಟ್ಕೊಂಬಂದು ಒಂದು ಹುಡುಗಿ ಕಟ್ತಾರ, ಒಳಗೆ ಹೋಗಿ ಮಜಾ ಮಾಡಂತಾರ.
ಅವ್ರ ಕಳಿಸ್ತಾರ. ಈಗ ಏನೆಲ್ಲ ಮಾಡಿದ್ರೆ ಅವರು ಸಮಾಜ ಬಾಹಿರ ಅಂತ ತಿಳ್ಕೊಂಡಾರ, ಸಮಾಜಮುಖಿಯಾಗಿ ಅವ್ರು ಕಳಿಸ್ತಾರಲ್ಲ, ವೇಟ್ ಮಾಡಿದ್ದಕ್ಕೆ ನಿಮಗೆ ಗೊತ್ತಿರಲಿ. 4 ಭಾಗ ಮಾಡ್ತಾರೆ ನಮ್ಮ ಜೀವನವನ್ನು. ಒಂದು ಹುಟ್ಟಿದ ಕೂಡಲೇ, ತಾಯಿಯ ಹೊಟ್ಟೆಯಿಂದ ಬಂದ ಕೂಡಲೇ 25 ವರ್ಷಗಳ ಕಾಲ ಬ್ರಹ್ಮಚರ್ಯ ಅಂತಾರೆ. ಅದಕ್ಕೆ ಬ್ರಹ್ಮಚರ್ಯ ಅಂತಾರೆ, ಅದಕ್ಕೆ ಸೆಲಿಬಸಿ ಅಂತಾರ. ಬ್ರಹ್ಮಚರ್ಯದ ಅರ್ಥ ಗೊತ್ತೈತೇನ್ರು? ತೆಗೆದು ನೋಡಿ ಪುಸ್ತಕ. ಯಾವನು ಒಂದೇ ಒಂದು ಹನಿ ವೀರ್ಯವನ್ನ ಭೂಮಿ ಮೇಲೆ ಕೆಡುವುದಿಲ್ಲವೋ, ಸ್ಥಿತವಾಗಿರಿಸ್ಕೊತಾನೋ, ಆತ ಬ್ರಹ್ಮಚರ್ಯ. ವಾಟ್ ಇಸ್ ದ ಮೀನಿಂಗ್ ಆಫ್ ಬ್ರಹ್ಮಚರ್ಯ? ಬೀಯಿಂಗ್ ವಿತ್ ಬ್ರಹ್ಮ. ವಾಟ್ ಇಸ್ ದ ಮೀನಿಂಗ್ ಆಫ್ ಬ್ರಹ್ಮ? ಬ್ರಹ್ಮ ಮೀನ್ಸ್ ಸೃಷ್ಟಿ. ನಿಮ್ಮೊಳಗೆ ಸೃಷ್ಟಿಸ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಅದ. ಬಿ ವಿತ್ ದ್ಯಾಟ್. ಎಲ್ಲಿವರೆಗೂ? 25ರವರೆಗೂ. 26 ಮದುವೆ ಆಗ ಎಂಜಾಯ್ ಮಾಡಿ ಲೈಫ್, ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡಿದೆ. ಬಿಫೋರ್ ದ್ಯಾಟ್ ನೋ. ಸಾಧ್ಯತೆ ಅಂದ್ರೂ ನೀವು ಬದುಕ್ತೀರಿ. 25ರ ಒಳಗೆ ಸೆಲಿಬಸಿ ಹಾಳು ಮಾಡ್ಕೊಂಡ್ರೆ ಬೇಗ ಸಾಯ್ತೀರಿ. ಯಾವ್ದು ಬೇಕು ನಿಮಗೆ? ಯಾವ್ದು ಬೇಕು? ನಿಮ್ಮ ಕಣ್ಣು ನೋಡ್ರಿ, ನಿಮ್ಮ ಮುಖ ನೋಡ್ರಿ, ಅವನು ಎಲ್ಲ ಬೀರಿ ಹಾಳು ಮಾಡ್ಕೊಂಡ್ರಿ. ಅದಕ್ಕೆ ಕಾರಣ ಯೂಟ್ಯೂಬ್ ತೆಗಿತೀರಿ, ಬರ್ತಾವಪ್ಪ ಸರಸ ಸಲ್ಲಾಪಗಳು, ಕಾಮಕೇಳಿಗಳು, ಸೆಕ್ಸುವಲ್. ಮನಸ್ಸಂದ್ರೆ ಮನಸ್ಸಂದ್ರೆ ಏನು ನೋಡ್ತೀರಿ, ಏನು ಮಾಡ್ತೀರಿ, ಏನು ಕೇಳ್ತೀರಿ, ಅದ ಮನಸ್ಸ. ಮತ್ತೇನದ? ನಿಮ್ಮ ಏನು ನೋಡ್ತೀರಿ, ಏನು ನೋಡ್ತೀರಿ, ಯಾವ್ದು ನೋಡ್ತೀರಿ ನೀವು? ಮತ್ತೊಬ್ಬರು ಮಾಡಿದ್ರೆ ನೀವೇ ಯಾಕೆ ಮಾಡ್ತೀರೋ ಮಕ್ಕಳೇ? ನೀವೇ ಮಾಡಿದ್ರೆ ಮುಂದಕ್ಕೆ ಗೊತ್ತಾ ಸುತ ಹಾಳಾಗ್ತೀರಿ. ಒಮ್ಮೆ ಅದರ ಬಿದ್ದರೆ ಹಾಳಾಗ್ತೀರಿ. ಭಗವದ್ಗೀತೆ ಬರ್ತದೆ ಏನು? ವಿಷಯಾನ್ ಪುರುಷಃ. ವಿಷಯ ಅಂದರೆ ಇನ್ನು ವಿಷಯ ಇದ್ದ ಯೂಟ್ಯೂಬ್ ನೋಡ್ತೀರಿ, ಹೌದಾ? ಇನ್ಸ್ಟಾಗ್ರಾಮ್ ನೋಡ್ತೀರಿ, ಫೇಸ್ಬುಕ್ ನೋಡ್ತೀರಿ, ಅದ್ರಾಗ ಬರೀ ಅವಕ್ತವ್ಯ ಅವ್ರಿ. ಈಗ AI ಬಂದ ಮೇಲೆ ಇಷ್ಟು ವರ್ಷ ಐತಿಲ್ಲ, ನೀವು ಮತ್ತೆ ಇವತ್ತು ನೋಡಿರಲ್ಲ, ಬರೀ ಅವ ಬರೋಸ್ರಾಗ್ತಾವೆ, ಬರೀ ಅವ ಬರ್ತಾವೆ. ನೀವು ಬ್ಯಾಡಿದ್ರು ಬರ್ತಾವೆ. ನೋಡ್ತೀರಿ ನೋಡ್ಕೊಂತ ಹೋಗ್ತೀರಿ, ಹೇಳ್ಕೊಂತ ಹೋಗ್ಬೋದು. ಸದಾ ಅದನ್ನೇ ನೋಡ್ತೀರಿ. ಅದನ್ನ ನೋಡಿದ್ಮೇಲೆ ಮನಸ್ಸು ಅದೇ ಬಯಸ್ತದ ಅದು ಪಡ್ಕೋಬೇಕು ಅನ್ಸುತ್ತೆ. ನೋಡಿ ನಾನೊಂದು ಕೈ ನೋಡೋದು ತೊಗೊಂಡು ಯಾವಾಗ ಪರಿಚಯ ಕಾಳ ಒಂದಿಟ್ಟು ತಿನ್ನಿಸ್ದಂಗೆ ಮಾಡ್ತೀರಿ, ಐಸ್ ಕ್ರೀಮ್ ತಿನ್ನಿಸ್ತೀರಿ, ನೋಡು ಒಂದು ಜನ ಇರ್ತೀರಿ, ಪಾನಿಪುರಿ ತಿನ್ನಿಸ್ತೀರಿ, ಐ ಲವ್ ಯು ಸುರ ಒಂದಿಟ್ಟು ಹೀಗೆ ಹಚ್ಕೊಂಡಂಗೆ ಮಾಡಿ ಐ ಲವ್ ಯು ಬಿದ್ದೆ ಬಿಡ್ತಾವೆ. ಪಕ್ಕಕ್ಕೆ ಬಿದ್ದೆ ಬಿಡ್ತಾವೆ. ಹಿಂದೆ ನೋಡಿದ್ರೆ ಮುಂದೆ ನೋಡಿದ್ರು ಮುಗಿತು. ನಿಮ್ಮವ್ವ ನಿಮ್ಮಪ್ಪ ಹೊಯ್ಕೊತಾರ. ಅವಾಗ ಏನಾಗುತ್ತೆ ಗೊತ್ತದ? ಪದೇ ಅದನ್ನು ಬಯಸ್ಕೊಳ್ಳಿ ಪಡ್ಕೋಬೇಕು ಅನ್ಸುತ್ತೆ. ಪಡ್ಕೋಬೇಕು ಅನಿಸ್ದಾಗ ಸಿಗದೆ ಹೋದ್ರೆ ಸಿಟ್ಟು ಬರ್ತದ. ಹೆಂಗ ನರಿಗೆ ದ್ರಾಕ್ಷಿ ಸಿಗದೆ ಹೋದಾಗ ಇವರು ಗುಡಿ ಬಿಡು ಅಂತ ಹೋಗ್ತದಲ್ಲ, ಹಂಗ ಈಗೀಗೆ ಐ ಲವ್ ಯು ಅಂತ ಹೇಳ್ತೀರಿ, ಆಕೆ ನಾ ಮತ್ತೊಬ್ಬರು ಕೂಡ ಗೇಜಿದ್ದೀನಿ ಗೋ ಅಂತಾವ. ಐ ಹೇಟ್ ಕುಡಿತಪ್ಪ ಕಾಮಾತ್ ಕ್ರೋಧೋ ವಿಜಾಯತೆ. ಅದೇ ಮಾಡ ಸಾಕು. ಅಮೃತ ಎಷ್ಟಿದ್ರೇನು, ಎಷ್ಟು ಕೊಟ್ಟರು ಭಾಳ ಕೊಟ್ಟರು ವಿಷ ಆಗುತ್ತೆ. ಹಾಗೆ ಪಾಪ ನೀವು ಬಟ್ಟೆ ಹಸ್ತಿರ್ಬೇಕು. ನಾ ಹೆಂಗೆ ಕುಂತ್ರೆ ನಮ್ಮ ಬಟ್ಟೆ ಸತಿ ಕಬ್ರ ಇಲ್ಲಿರ್ಬೇಕಂತ ಅದಕ್ಕೆ ಊಟ ಮಾಡಿರಿ. ಆದ್ರೆ ಸ್ವಲ್ಪ ಹೊತ್ತು ವೇಟ್ ಮಾಡೋದು ಈಗ ಹೋಗಬೇಡ್ರಿ. ಯಾಕಂದ್ರೆ ಇನ್ನೂ ಅದು ಏನೋ ಸ್ಟ್ರೈಕ್ ಭಾಳ ಜೋರದ, ಬಿಡೋದೇ ಇಲ್ಲ ನಿಮ್ಮನ್ನು ಬಂದಿಯನ್ನಾಗಿಸ್ತದೆ. ಸೊ ಬಿಡ್ತಾ ಇಲ್ಲ ಬಿಟ್ಟು
ಅದಕ್ಕೆ ಅನಿವಾರ್ಯ ಹೆಂಗೆ ಬಂದ್ರಿ ಗೊತ್ತಿಲ್ಲ. ಅದಕ್ಕೆ ಆರಾಮಿರಲಿ, ಧ್ಯಾನ ಮಾಡಿರಿ, ಧ್ಯಾನ ಮಾಡಿರಿ, ಹೆಚ್ಚು ಕಾಲ ಕಳೀರಿ. ಮತ್ತು ಹೇಳ್ತೀನಿ, ಇವತ್ತು ಬಂದ್ರೆ ನೋಡಿದ್ರೆ ಇಷ್ಟೇ ಆಗಲಿಲ್ಲ, ಬರ್ತಾಯಿರಿ, ಪದೇ ಪದೇ ಬರ್ತಾಯಿರಿ. 4 ಗೋಡೆಗಳ ಮಧ್ಯದ ಜ್ಞಾನ ಜ್ಞಾನ ಅಲ್ಲ. 4 ಗೋಡೆಗಳ ಮಧ್ಯದ ಜ್ಞಾನ ಜ್ಞಾನ ಅಲ್ಲ. ಇಲ್ಲಿ ಬನ್ನಿ. ಇಲ್ಲೇನು ಕುಂತಾರಲ್ಲ ಈ ವ್ಯಕ್ತಿ, 180 ಅಲ್ಲ, ಎಷ್ಟೋ 100 ಡಿಗ್ರಿ ಮಾಡಿ 63 ವರ್ಷ ಯೋಗವನ್ನು ಕಲಿಸಿದ ಅನುಭವ, 47 ವರ್ಷ ಆಯುರ್ವೇದವನ್ನು ಪ್ರಾಕ್ಟೀಸ್ ಮಾಡಿದ ಅನುಭವ. ಅದಕ್ಕಿಂತ ಹೆಚ್ಚಿಗೆ ಲಕ್ಷಗಟ್ಟಲೆ ಮಂದಿ ಬಂದು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡು ಇದು ಮಾಡಿರಲ್ಲ. ಅವ್ರಿಗೆ ಪರಿಹಾರ ಹುಡುಕಿ ಜಗತ್ತಿಗೆ ಏನದ ಅಂತ ಒಂದು ಅನುಭವ. ಈ ಅನುಭವವನ್ನು ಹಂಚಿಕೊಡ್ರಿ. ಮಕ್ಕಿ ಆಗಬಾರ್ದು, ಕೂಪ ಮಂಡು ವೃತ್ತಿ ಆಗಬಾರ್ದು. ಕಲೀರಿ, ದೇವರಿಗೆ ಒಳ್ಳೇದು ಮಾಡಲಿ. ಗುರೂಜಿಯವ್ರದ್ದು 2000 ವಿಡಿಯೋ ಕ್ಲಿಪ್ಗಳಿದಾವೆ. 2000 ವಿಡಿಯೋ ಕ್ಲಿಪ್ ಯೋಗದ ಬಗೆಗೆ, ಆಯುರ್ವೇದದ ಬಗೆಗೆ, ತಂತ್ರ ಬಗೆಗೆ, ಯಂತ್ರ ಬಗೆಗೆ, ಜೀವನದ ಬಗೆಗೆ. ಓನ್ಲಿ ಯೂಟ್ಯೂಬ್ನಾಗ ಹೋಗಲಿ, ಹಾಳು ಮೂಳ ಅವನೇ ನೋಡು ಬಂದು ಯೋಗಮುಖಿ ಅಂತಿಕೊಂಡು ಯೂಟ್ಯೂಬ್ನಾಗ ಯೋಗಮುಖಿ YOGAMUKH ಹೊಡೀರಿ. ಕುಂಕಾನುಕುಂಕವಾಗಿ ಕ್ಲಿಪ್ಸ್ ಬರ್ತಾವೆ, ನೋಡ್ರಿ. ಎಷ್ಟು ಅದ್ಭುತವಾದ ಕ್ಲಿಪ್ಗಳದಾವ ಅಂದ್ರೆ ನೀವು ಬರೀ ಅದನ್ನು ನೋಡಿಕೊಂಡು ಸಾಕಷ್ಟು ಹೋಗ್ಬೇಕು ನಿಮಗೆ. ಇಷ್ಟು ಹೇಳಿ, ಯಾಕಂದ್ರೆ ಎಷ್ಟು ಹೇಳಿದ್ರು ಕಡಿಮೆ ಅದು. ಸೊ ಯೋಗಮುಖಿ ಚಾನಲ್ಗೆ, ನಮ್ಮ ಆಶ್ರಮದ ಯೋಗಮುಖಿ ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ ಆಗಿ, ಸದಸ್ಯರಾಗಿ, ಎಲ್ಲರಿಗೂ ನೋಡ್ತಾ ಹೋಗಿ. ಗುರುಗಳ ಹತ್ರ ಇದು ಬಂದ ಕಡಿಮೆ ಕಟ್ಟಿಲ್ಲ, ಎಷ್ಟು ಅಡ್ವಾನ್ಸ್. ಮನೆಯೊಳಗೆ ಕೂತ್ಕೊಂಡು ಯೂಟ್ಯೂಬ್ ಗುರುಗಳು ನೋಡ್ಬೋದು, ಅವ್ರ ವಾಣಿಯನ್ನು ಕೇಳ್ಬೋದು. ಓಂ ಭದ್ರಂ ಕರ್ಣೇ ಸ್ನೇಯಾಮ ದೇವಾ, ಭದ್ರಂ ಪಶ್ಯೇಮಾಕ್ಷಿರ್ಯಜತ್ರಾಃ, ಸ್ಥಿರೈರಂಗೈ ಸ್ತುಷ್ಟ್ವಾಂ ಸ್ವಸ್ಥರೂಪಿಃ, ಪ್ರಸೇಮ ದೇವಹಿತಂ ಯದಾಯುಃ, ಜೀವೇಮ ಶರದಃ ಶತಂ. ಜೀವೇಮ ಶರದಃ ಶತಂ. ದೂರ್ಕಾಲ ಬಗ್ಗೆ ಪಶ್ಯೇಮ ಶರದಃ 100 ಕಾಲ ನೋಡಿ, 100 ಕಾಲ ಕೇಳಿ. ಇವರು ಒಳ್ಳೇದು ಮಾಡಲಿ, ದೀರ್ಘಮಾಯಿ ಯಶಸ್ವಿಯಾಗಿ ಓದಿ ಅಭ್ಯಾಸ ಮಾಡಿ ನಿಮ್ಮ ಅವ್ವ ಅಪ್ಪನ ಕನಸನ್ನು ಈಡೇರಿಸಲಿ. ಸ್ಟೆಪ್ ಹಾಕೊಂಡು ಅವ್ರ ಮುಂದೆ ಹೋದಾಗ ಎಷ್ಟು ಖುಷಿಯಾಗುತ್ತೆ ಅವರಿಗೆ. ಆ ಖುಷಿ ಕೊಡ್ರಿ. ಮತ್ತು ನಿಮ್ಮ ಹತ್ರ ಏರಿಯನ್ನು ಕೊಡೋಕ್ಕೆ ಮುಂದೆ ಫೀಲ್ಡಿಗೆ ಇರ್ತೀರಿ. ಫೀಲ್ಡಿಗೆ ಹೋದಾಗ ಅವ್ರಿಗೆ ಖುಷಿ ಕೊಡಿ. ಯಾರು ಪೇಷಂಟ್ಗಳಿಗೆ, ಹೌದಾ, ಅವರ ಯಾವ ತೊಂದರೆ ಬಂದಿರ್ತಾರ ಅವ್ರಿಗೆ ಕಡಿಮೆ ಆಗಪ್ಪ ಅಂದ್ರೆ ಖುಷಿ ಆಗುತ್ತೆ ಅವರಿಗೆ. ಅವನನ್ನು ಹೆಂಗೆ ಗುಣಪಡಿಸ್ಬೇಕು ಅನ್ನೋದ್ರ ಕಡೆ ಲಕ್ಷ್ಯ ಇದೆ. ಈ ಮಾತುಗಳನ್ನು ನೆನಪಿಟ್ಟುಕೊಂಡು ಮನೆಗೆ ಹೋಗಿ ಅಭ್ಯಾಸ ಮಾಡಿ ಚೆನ್ನಾಗಿ ನೀವು ಏನು ಕಲಿತೀರೋ ಅದಕ್ಕೆ ನ್ಯಾಯ ಕೊಡಿ. ಉಡಾಪೆ ಬಿಡಿ, ಶೇಂಗಿ ಹೊಡೆದು ಬಿಡ್ರಿ, ಪಾನಿಪುರಿ, ಬೇಲ್ಪುರಿ, ಅದು ಸುಡ್ಗಾಡು ತಿಂದು ನೀವೇ ಹಾಳು ಮಾಡ್ಕೊತಿರಲ್ಲ. ಮತ್ತು ನೀವು ಮಂದಿ ಬುದ್ಧಿ ಹೇಳ್ತೀರಿ ಮ್ಯಾಗ. ಹಾಂ, ಅದೇನು ತಿನ್ನಬಾರ್ದು ಅಂತ ಬುದ್ಧಿ ಹೇಳ್ತೀರಿ, ನೀವು ತಿಂತೀರಿ ಈಗ. ಹೌದಲ್ಲ, ಸಂಜೆ ಮುಂದೆ ಗಂಡಿ ಒತ್ತು ಬಂಡಿ ಮ್ಯಾಗ ಪಾನಿಪುರಿ ಕೊಡು, ನಾನು 2 ಪ್ಲೇಟ್. ಶ್ರೀ ಗುರುದೇವ್ ಸುಖಿ.